ನುಡಿಸಿರಿಯ ವೀಕ್ಷಕರಿಗೆ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯ ಆರ್ಥಿಕ ಬೆಳೆ ಬೆನ್ನೆಲುಬು ಅಡಿಕೆ ಹಲವು ಸಮಸ್ಯೆಗಳಿಂದ ಈಗ ತೊಂದರೆಗೊಳಗಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ 100 ವರ್ಷ ಯಶಸ್ವಿಯಾಗಿ ಅಡಿಕೆ ಬೆಳೆಗಾರರಿಗೆ ಒಂದು ಬಲ ನೀಡಿರ್ತಕ್ಕಂಥ, ಅದನ್ನು ಗಟ್ಟಿಗೊಳಿಸಿರ್ತಕ್ಕಂಥ TSS ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲಕೃಷ್ಣ ವೈದ್ಯರನ್ನು ಸಂದರ್ಶಿಸುವ ಮುಖಾಂತರವಾಗಿ ಅಡಿಕೆ ಬೆಳೆಗಾರರಿಗೆ ಅಡಿಕೆಯ ಭವಿಷ್ಯ ಏನು, ಮುಂದೆ ಏನು ಮಾಡೋದು ಸಾಧ್ಯ ಇದೆ, ಯಾವ ರೀತಿ ಹೋರಾಡಬೇಕಾಗಿದೆ, ಅಡಿಕೆಗೆ ಭವಿಷ್ಯ ಇದೆಯೇ ಇಲ್ಲವೇ ಇತ್ಯಾದಿ ವಿಚಾರಗಳನ್ನು ನಾನಿಲ್ಲಿ ಅವರನ್ನು ಪ್ರಶ್ನಿಸೋದಕ್ಕೆ ನಾನಿಲ್ಲಿ ಅವರನ್ನು ಆಮಂತ್ರಿಸಿ ನಿಮ್ಮೆದುರಿಗೆ ಕೂರಿಸಿಕೊಂಡಿದ್ದೇನೆ. ಬಂಧುಗಳೇ, TSS ಅನ್ನುವಂಥದ್ದು ಕಡವೆ ಶ್ರೀಪಾದ ಹೆಗಡೆ ಅವರು ಅದಕ್ಕೂ ಮೊದಲು ಅಲ್ಲಿಂದ ಆರಂಭವಾಗಿ ಒಂದು ವಿಶಿಷ್ಟ ಸಂಸ್ಥೆಯಾಗಿ ಬೆಳ್ಕೊಂಡಿದೆ. ಬಹುಶಃ ದೇಶದಲ್ಲಿ ಹಾಲು ಮಾರ್ತಕ್ಕಂಥ ಅಮೂಲ್ನಂಥ ಸಂಸ್ಥೆಗಳಿದೆ, ಹಾಲು ಖರೀದಿಸಿದ ಹಾಲು ಮಾರ್ತದೆ, ನಂದಿನಿ ಕೂಡ ಹಾಗೆ. ಆದರೆ ರೈತರ ಎಲ್ಲ ಬೆಳೆಗಳನ್ನು ಖರೀದಿಸಿ, ಅಡಿಕೆ, ಕಾಳುಮೆಣಸು, ಬಾಳೆಕಾಯಿಯಿಂದ ಎಲ್ಲವನ್ನು ಖರೀದಿಸಿ ಅದಕ್ಕೆ ಯೋಗ್ಯ ಬೆಲೆ ಕೊಟ್ಟು ಅದಕ್ಕೊಂದು ಮಾರ್ಕೆಟ್ ಕಲ್ಪಿಸಿ ಅದನ್ನು ಮಾರಾಟ ಮಾಡಿ, ಅದರ ಜೊತೆಯಲ್ಲಿ ಅವರ ಹಣ ಕೊಡೋದರ ಜೊತೆಯಲ್ಲಿ ಅವರಿಗೆ ಏನೇನು ಜೀವನಾವಶ್ಯಕವಾದಂಥ ವಸ್ತುಗಳು ಬೇಕೋ, ಚಪ್ಪಲಿಯಿಂದ ಚಿನ್ನದವರೆಗಿನ ಎಲ್ಲ ವಸ್ತುಗಳನ್ನು ಕೊಡ್ತಕ್ಕಂಥ ಒಂದು ಮಹಾನ್ ಸಂಸ್ಥೆ TSS ರೈತರ ಆಧಾರ ಸ್ತಂಭವಾಗಿ ಬೆಳ್ಕೊಂಡಿದೆ, ಜೀವನಾಡಿಯಾಗಿ ಬೆಳ್ಕೊಂಡಿದೆ, ಮಾದರಿಯಾಗಿ ಬೆಳ್ಕೊಂಡಿದೆ. ಈ ಸಂಸ್ಥೆಯನ್ನು ತುಂಬ ಜನ ತ್ಯಾಗದಿಂದ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ಗೋಪಾಲಕೃಷ್ಣ ವೈದ್ಯರು ಅದಕ್ಕೆ ಹೊಸ ದಿಕ್ಕಿನಲ್ಲಿ ನಡೆಸೋದಕ್ಕೆ ತಮ್ಮ ಶ್ರಮ ತೊಡಗಿಸ್ತಾ ಇದ್ದಾರೆ. ಆದ್ದರಿಂದ ಅದು ಅವರು ಕ್ರಿಯಾಶೀಲವಾಗಿ ಈ ಕ್ಷೇತ್ರದಲ್ಲಿ ತೊಡಗಿಕೊಂಡು ಯಶಸ್ಸು ಕಂಡಿರೋದ್ರಿಂದ ಗೋಪಾಲಕೃಷ್ಣ ವೈದ್ಯರನ್ನ ಮಾತಾಡಿಸುವ ಮುಖಾಂತರವಾಗಿ ನಾವೀಗ ಅಡಿಕೆ ಬೆಳೆಗಾರರಿಗೆ ಒಂದು ಏನು ಭವಿಷ್ಯ ಏನು, ಮುಂದೆ ಏನಾಗಬೇಕು ಅನ್ನೋದನ್ನು ಮಾತಾಡೋದು ಬಯಸ್ತೇವೆ. ನಮಸ್ಕಾರ ವೈದ್ಯರೇ. ನಮಸ್ಕಾರ. ಎಲ್ಲ ನುಡಿಸಿರಿ ವೀಕ್ಷಕರಿಗೆ ಹಾಗೂ ಎಲ್ಲ ಹಿರಿಯ ಕಿರಿಯ ಸಿಬ್ಬಂದಿ ವರ್ಗದವರಿಗೆ ನನ್ನ ನಮಸ್ಕಾರವನ್ನು ಹೇಳ್ತಾ, GU ಭಟ್ರವರು ನಮ್ಮ TSS ಮತ್ತು ಅಡಿಕೆಯ ಸಂಬಂಧ ಹಾಗೂ ಎಲ್ಲ ಒಬ್ಬ ಮನುಷ್ಯ ಹುಟ್ಟಿದಾಗಿನಿಂದ ಕೊನೆ ತನಕ ಏನು ಬೇಕೋ ಅದನ್ನು ಆ ವ್ಯವಸ್ಥೆಯನ್ನು ನಿಮ್ಮ ಸಂಸ್ಥೆಯೊಳಗೆ ನೀವು ಮಾಡಿದ್ದೀರಿ. 102ನೇ ವರ್ಷದ ಆ ಮೆಟ್ಟಿಲಲ್ಲಿ ನಾವು ಇದ್ದೇವೆ ನಮ್ಮ ಸಂಸ್ಥೆ. ಹೌದು, ನಾವು 1.5 ವರ್ಷ ಆಯಿತು ನಮ್ಮ ಆಡಳಿತ ಶುರುವಾಗಿ TSSನಲ್ಲಿ. ಹೊಸದಾಗಿ ನಾವು ಬಂದಂಥ ಒಂದು ಆಡಳಿತ ಮಂಡಳಿ ನಡೆಸ್ತಾ ಇದ್ದಾವೆ. TSSನ 101 ವರ್ಷ ಇತಿಹಾಸ ಇರುವಂತಹ ಒಂದು ಬೃಹದಾಕಾರವಾಗಿ ಬೆಳೆದಂತಹ ಒಂದು TSS. ಇದು ಒಂದು ದೊಡ್ಡ ಆಲದ ಮರ, ಇದರ ಅಡಿಯಲ್ಲಿ ನಾವೆಲ್ಲ ಇದ್ದೇವೆ. ನಮಗೆ ತಿಳಿದ ಹಾಗೆ 1923ನೇ ಇಸ್ವಿಯೊಳಗೆ MS ಜಡೆಯವರು ಪ್ರಾರಂಭ ಮಾಡಿದರು. ನಮ್ಮ ಇತಿಹಾಸ ಹೇಳುತ್ತೆ, ಬಹಳ ಕಷ್ಟ ಕಾಲದಲ್ಲಿ TSS ಹುಟ್ಕೊಳ್ತು. ಆ ನಂತರದಲ್ಲಿ 27ನೇ ಇಸ್ವಿಯೊಳಗೆ 1927ರೊಳಗೆ ಇನ್ನೇನು TSSನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಇಲ್ಲಿ ಆಡಳಿತ ಮಂಡಳಿಗೆ ಬರುವವರು ಸಹಿತವಾಗಿ ಸರಿಯಾಗಿ ಬರ್ತಾ ಇಲ್ಲ. TSSನ್ನು ನಡೆಸೋದು ಹೇಗೆ ಹೇಳುವಂಥದ್ದೊಂದು ಕಮಿಟಿ ಮಾಡ್ತಾರೆ. ಅದಕ್ಕೆ ಯಾವ ಥರ ಕಮಿಟಿ ಮಾಡ್ತಾರೆ ಕೇಳಿದ್ರೆ, ಇಡೀ ಉತ್ತರ ಕನ್ನಡ ಜಿಲ್ಲೆ ಒಳಗೆ ಅಲ್ಲಿ ಆ ಏನು ಸಹಕಾರಿಗಳೋ ಅಥವಾ ವರ್ತಕರೋ ಆಗಿದ್ದಂಥ ಒಬ್ಬ ವ್ಯಕ್ತಿಗಳನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡ್ತಾರೆ. ಪ್ರಮುಖವಾಗಿ ಅದು ಕುಮಟಾದವರು ಒಬ್ಬರು ವರ್ತಕರಿರ್ತಾರೆ. ಅದಕ್ಕೆ ಅವರನ್ನೇ ಮುಂದೆ ಮಾಡಿ ಒಂದು ಸಮಿತಿ ಮಾಡ್ತಾರೆ. ಆ ಸಮಿತಿ ವರದಿ ಕೊಡ್ತದೆ. ಆ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಬರೋರು ಆಡಳಿತ ಕಮಿಟಿ ಹೇಗಿರಬೇಕು ಹೇಳುವಂಥದ್ದೊಂದು ಅವತ್ತಿನ MS ಜಡೆಯವರ ಒಂದು ಸಭೆಯ ಅಧ್ಯಕ್ಷತೆಯ ಒಳಗೆ ಅವರು ಕೊಟ್ಟಂತಹ ಒಂದು ಏನು ವರದಿ ಇದೆಯೋ, ಆ ವರದಿ ಬಹಳ ಅತ್ಯುತ್ತಮವಾದಂತಹ ಒಂದು ವರದಿ. ಇತ್ತೀಚೆಗೆ ನಾವು ಅದನ್ನು TSSನ ಇತಿಹಾಸವನ್ನೆಲ್ಲ ತೆಗೆದು ನೋಡ್ತಾ ಇದ್ದೇವೆ. ಎಲ್ಲ ಇದು ಇತಿಹಾಸ ಬರೀ ನಾವು ಹೇಳೋದಲ್ಲ, ಇತಿಹಾಸ ಇದು ಠರಾವಿದೆ, ಇದರ ಬರವಣಿಗೆ ಇದೆ.
ಇದನ್ನು ನಾವು 100 ವರ್ಷದ ಒಂದು ಸಂಭ್ರಮದಲ್ಲಿ ಆ ಆಚರಣೆಯನ್ನು ಮಾಡಬೇಕಿದ್ರೆ ಇದನ್ನೆಲ್ಲ ತೆಗೆದು ನೋಡಬೇಕು ಅಂಥೇಳಿ ಒಂದು ನಾವು ಸ್ಟಾರ್ಟ್ ಮಾಡಾಗಿದೆ. ಸಾಕಷ್ಟು ಅನುಭವ ಕೊಡ್ತದೆ ನಮಗೆ. ಆ ಇತಿಹಾಸ ನೋಡಬೇಕಿದ್ರೆ ಯಾರ್ಯಾರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಹೇಳುವಂಥದ್ದು ಬಹಳ ನಮಗೆ ಅದನ್ನು ನೋಡ್ತಾ ಹೋದಾಗ ನಮ್ಮ ತ್ಯಾಗಗಳು ಏನೂ ಅಲ್ಲ. TSSನ ಇತಿಹಾಸದಲ್ಲಿ ನಾನು ಈಗ 10ನೇ ಅಧ್ಯಕ್ಷ. 9 ಜನ ಅಧ್ಯಕ್ಷರು ಅಲ್ಲಿ ಸೇವೆಯನ್ನು ಮಾಡಿ ಹೋಗಿದ್ದಾರೆ. ನಮಗೆ ಇದು ಅವ್ರದ್ದೆಲ್ಲ ಒಂದು ಆಶೀರ್ವಾದದಿಂದ, ಎಲ್ಲ ನಮ್ಮ ಸಹಕಾರಿಗಳ ಒಂದು ಆಶೀರ್ವಾದದಿಂದ ನಮಗೆ ಇವತ್ತು ಆ ಅವಕಾಶ ದೊರಕಿ ಬಂದಿದೆ. ಕಾರಣ ಏನು? ಸಹಕಾರಿ ಕ್ಷೇತ್ರ ಯುವಕರಿಗಾಗಿ ಮುಂದೆ ಹೋಗಬೇಕು, ಯುವಕರು ಮುಂದೆ ಬರಬೇಕು ಹೇಳುವಂಥ ದೃಷ್ಟಿ ಒಳಗೆ ಎಲ್ಲ ನಮ್ಮ ಹಿರಿಯರು ಹೇಳ್ತಾ ಬಂದು 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 ಇವತ್ತು ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ಯುವಕರು ಬರುವವರಿಗೆ ಹೆಚ್ಚಿಗೆ ಮಣೆಯನ್ನು ಕೊಡ್ತಾ ಇದ್ದಂತಹ ಆ ಒಂದು ಸಂದರ್ಭದಲ್ಲಿ ನಮ್ಮನ್ನು ಸಹಿತವಾಗಿ ಇಲ್ಲಿ ತಗೊಂಡು ಬಂದರು. ಎಲ್ಲ ನಿಟ್ಟಿನಲ್ಲೂ ಇವತ್ತು ನಾವು TSS ಹೇಗೆ ಬೆಳೀತು ಹೇಳುವಂಥದ್ದು ನನಗೆ ಬಹುತೇಕವಾಗಿ ಹೇಳಲಿಕ್ಕೆ ಹೋದರೆ ನನಗೆ ಜೀವ ಭಟ್ರವರೇ ಒಂದು ಹೊತ್ತು ಬೇಕಾಗಲಿ ಸಾಕಾಗಲಿಕ್ಕಿಲ್ಲ ನನಗೆ. ಆದರೆ ಇದ್ದ ಸಮಯದಲ್ಲಿ, ಯಾಕೆಂದರೆ ಅಷ್ಟು ಸಮಯವನ್ನು, ಯಾಕೆಂದ್ರೆ ನಮಗೂ ಸಮಯ ತಗೊಳ್ಳೋದು ಕಷ್ಟ ಆಗ್ತದೆ, ಬೇರೆಯವರಿಗೂ ಆ ಸಮಯವನ್ನು ಹೊಂದಿಸ್ಕೊಳ್ಳುವಂಥದ್ದು ಕಷ್ಟ ಆಗ್ತದೆ. ಸಂದರ್ಭ ಬಂದಾಗ ನಾವು ಅದನ್ನೆಲ್ಲ ಇಡ್ತೇವೆ. TSS ಹೇಳುವಂಥದ್ದು ಹೇಗೆ ಬೆಳೆದು ಬಂತು, ಹೇಗೆ ಇದಾಯಿತು ಕೇಳಿದ್ರೆ, ಅಲ್ಲಿ ಬಂದಂಥ ಆಡಳಿತ ಸಮಿತಿ ಇರ್ಬೋದು, ಅಲ್ಲಿ ಬಂದಂಥ ಅಧ್ಯಕ್ಷರಿರಬಹುದು, ಅಲ್ಲಿ ಬಂದಂಥ ಸಿಬ್ಬಂದಿ ವರ್ಗ ಇರ್ಬೋದು, ಎಲ್ಲರೂ ಅವರ ಮುಂದಿನ ಆಲೋಚನೆ ಹೇಗಿತ್ತು, TSSಸು ನಮ್ಮ ಸಂಸ್ಥೆ, ನಮ್ಮ ಕುಟುಂಬದ ಒಂದು ಮೆಂಬರ್ಗಳು ಇವರೆಲ್ಲ ನಾವು ಅಭಿವೃದ್ಧಿಪಡಿಸಬೇಕು. ಎಷ್ಟು ಕಷ್ಟದ ಒಂದು 1947-50ರವರೆಗೆ, ಆ 1957-50ರಲ್ಲಿದ್ದಂಥ ಕೆಲವೊಂದು ನಾವು ಆ ಇತಿಹಾಸವನ್ನು ನೋಡಿದಾಗ, ಮಾನ್ಯ ಶ್ರೀ ದೇವೇಂದ್ರ ವಿಶ್ವಾಮಿತ್ರವರು ಅವರಿಗೆ ಯಾವ ಪಗಾರೂ ಇಲ್ಲ, ಅವರಿಗೆ ಪುಕ್ಕಟೆಯಾಗಿ ಅಲ್ಲಿ ಅವರು ವ್ಯವಸ್ಥಾಪಕರಾಗಿ ದುಡಿದರು. ಇತಿಹಾಸ ಹೇಳುತ್ತೆ ಅವೆಲ್ಲ. ತದನಂತರದಲ್ಲಿ ಅಲ್ಲಿ ಕೆಲವೊಂದು ನಮ್ಮ ಬ್ರ್ಯಾಂಚ್ಗಳು ಸ್ಟಾರ್ಟ್ ಆದವು. 1947ರಲ್ಲಿ ಸಿದ್ದಾಪುರ ಬ್ರ್ಯಾಂಚ್ ಆಯಿತು. ಆ ನಂತರದಲ್ಲಿ ಯಲ್ಲಾಪುರ ಬ್ರ್ಯಾಂಚ್ ಆಯಿತು. ಅಲ್ಲಿ ಜಿ ವಿ ಹೆಗಡೆ ಜಾನ್ಮನಿ ಅವರು ಅಧ್ಯಕ್ಷರಾಗಿದ್ದಾಗ ಅಲ್ಲಿ ಎಲ್ಲ ಬ್ರ್ಯಾಂಚ್ಗಳು ಆಯಿತು. ನಾನು ಮೊಟ್ಟ ಮೊದಲ ಬಾರಿಗೆ ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಾದ್ರಂಕ್ಕೆ ನಮಸ್ಕಾರ ಪಡಿಸ್ಕೊಂಡು ನಾನು ಮುಂದುವರಿಬೇಕಾಗಿತ್ತು. ಈಗಲೂ ನಮಸ್ಕಾರ ಮಾಡ್ತಾ ಇದ್ದೇನೆ. ಕಾರಣ ಏನು ಕೇಳಿದ್ರೆ, ಸ್ವರ್ಣವಲ್ಲಿಯ ಜಾಗದಲ್ಲಿ TSS ನಡೆಸಲಿಕ್ಕೆ ಕೊಟ್ಟಂತಹ ಒಂದು ಇತಿಹಾಸ. ಬಹಳ ವರ್ಷ ತನಕ ಸ್ವರ್ಣವಲ್ಲಿ ಜಾಗದಲ್ಲೇ ನಮ್ಮ TSSಸು ನಡೀತಾ ಬಂದಂಥದ್ದು ನಮ್ಮ ಇತಿಹಾಸ ಇದೆ. ಆ ನಂತರದಲ್ಲಿ 60ರ ದಶಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿ ಭೀಷ್ಮ ಅಂಥೇಳಿ ಹೇಳಿಸ್ಕೊಂಡಂತಹ, ನಿಸ್ವಾರ್ಥ ಸೇವೆಯನ್ನು ಮಾಡಿ ಹೋದಂತಹ, ನಮಗೆಲ್ಲ ಸಹಕಾರಿಗಳಿಗೆ, ಎಲ್ಲ ಗ್ರಾಹಕರಿಗೆ, ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ದೊಡ್ಡ ಒಂದು ಹೆಸರನ್ನು ತಂದುಕೊಟ್ಟಂತಹ ಒಂದು ಶ್ರೀಮಾನ್ ದಿವಂಗತ ಶ್ರೀಪಾದ್ ಹೆಗಡೆ ಕಡವೆಯವರು 60ರ ದಶಕದ ನಂತರದಲ್ಲಿ ಬಂದರು. ಆ ನಂತರದಲ್ಲಿ ನಮ್ಮ ಸಂಸ್ಥೆ ಹಿಂದಿರುಗಲಿಲ್ಲ. ಬಹಳ ಅವರ ಇದು ಹೇಗಿತ್ತು ಕೇಳಿದ್ರೆ, ನಮ್ಮ TSS ಸಂಸ್ಥೆ ಬೆಳೀಲಿಕ್ಕೆ ಕಾರಣ, ಬೆಳೆಸುವ ಆ ಹಾದಿ ಹೇಗಿರಬೇಕು ಹೇಳುವಂಥದ್ದು ಭಾಳ ಚೆನ್ನಾಗಿ ತೋರಿಸ್ಕೊಟ್ಟಂಥ ಒಬ್ಬ ವ್ಯಕ್ತಿ. ಇಡೀ ನಮ್ಮ ಸಿರ್ಸಿ ತಾಲೂಕು ಇರ್ಬೋದು, ಸಿದ್ದಾಪುರ ತಾಲೂಕು ಇರ್ಬೋದು, ಎಲ್ಲ ತಾಲೂಕಿನಲ್ಲೂ ಸಹಿತವಾಗಿ ಏನು ಪ್ರೈಮರಿ ಸೊಸೈಟಿಗಳಿದ್ದಾವೆ, ಆ ಸೊಸೈಟಿಗೆ ಹೋಗಿ ಅಲ್ಲಿಯ ಜನರಲ್ ಬಾಡಿಯೊಳಗೆ ಹೋಗಿ ಅವ್ರ ಕಡೆ ಒಂದು ರಿಕ್ವೆಸ್ಟ್ ಮಾಡುವಂಥದ್ದು, ನಮ್ಮಲ್ಲಿ ಬನ್ನಿ, ನಮ್ಮಲ್ಲಿ ವ್ಯವಹಾರ ಮಾಡಿರಿ, ನೀವು ನಿಮ್ಮ ಅಡಿಕೆಯನ್ನು ಇಲ್ಲಿ ತೊಗೊಂಡು ಬನ್ನಿ,
ಇಲ್ಲಿ ನೀವು ವ್ಯವಹಾರ ಮಾಡೋ ಜೊತೆಯಲ್ಲಿ ನಾವು ಒಂದು ಸಂಘವನ್ನು ಬೆಳೆಸುವ, ನಮಗಾಗಿ ಸಂಘ ಹೇಳುವಂಥದ್ದನ್ನು ಅವರು ಹಾದಿ ಹಾಕಿಕೊಟ್ರು. ಅದೇ ಪ್ರಕಾರವಾಗಿ ಎಲ್ಲ ಸಹಕಾರಿ ರಂಗದವರು, ಅಂದರೆ ಎಲ್ಲಿ ಪ್ರೈಮರಿ ಸೊಸೈಟಿಗಳಿದ್ದಾವೋ, ಸಿರ್ಸಿ ತಾಲೂಕಿನ 28 ಸೊಸೈಟಿಗಳು ಪ್ರೈಮರಿ ಸೊಸೈಟಿಗಳು, ಸಿದ್ದಾಪುರದ 24 ಸೊಸೈಟಿಗಳು, ಯಲ್ಲಾಪುರದ 19 ಸೊಸೈಟಿಗಳು, ಹೀಗೆ ಎಲ್ಲ ಸೊಸೈಟಿಯವರು ಸಹಿತವಾಗಿ, ಅಂದರೆ ಪ್ರೈಮರಿ ಸೊಸೈಟಿಯವರು ಎಲ್ಲರೂ ಬಂದು ಅಲ್ಲಿ ವ್ಯವಹಾರವನ್ನು ಮಾಡಲಿಕ್ಕತ್ತರು. ನೇರವಾಗಿ ಅಲ್ಲಿ ಮೆಂಬರ್ ಆಗಿ ವ್ಯವಹಾರವನ್ನು ಮಾಡಲಿಕ್ಕತ್ತರು. ಸಾಕಷ್ಟು ಒಳ್ಳೆ ರೀತಿಯೊಳಗೆ ಬೆಳೀತು. ಸಹಕಾರಿ ಕ್ಷೇತ್ರ ಒಂದು ಬೆಳಿಬೇಕು ಅಂದರೆ ಹೇಗೆ ಬೆಳೀತದೆ? ನಾವು ಆಡಳಿತದಲ್ಲಿದ್ದೇವೆ, ನಾನು ಅಧ್ಯಕ್ಷ ಇದ್ದೇನೆ, ನಾನು ಆಡಳಿತ ಮಂಡಳಿ ಸದಸ್ಯನಿದ್ದೇನೆ, ನಾನು ಬೆಳೆಸ್ತೇನೆ, ಇಲ್ಲ, ಆಗೋದಿಲ್ಲ. ನಾವೆಲ್ಲ ನಮ್ಮ ಹಿಂದೆ ಒಂದು ದೊಡ್ಡ ಬಟಾಲಿಯನ್ ಇರ್ತದೆ. ಅವರು ಹೇಳಿದ ಒಂದು ಏನು ನಮ್ಮ ಸದಸ್ಯರು ಇರ್ತಾರಲ್ಲ, ಆ ಸದಸ್ಯರು ಏನು ಹೇಳ್ತಾರೋ ಅದನ್ನು ಕಾರ್ಯಗತಗೊಳಿಸುವಂಥದ್ದು, ಒಳ್ಳೆಯ ರೀತಿಯೊಳಗೆ ಅದನ್ನು ನಡೆಸ್ಕೊಂಡು ಹೋಗುವಂಥದ್ದು, ಪ್ರಾಮಾಣಿಕತನ ಮೆರೆಯುವಂಥದ್ದು, ಇದನ್ನು ಮಾಡಿದಾಗಷ್ಟೇ ನಮ್ಮ ಸಂಸ್ಥೆಗಳು, ಸಹಕಾರಿ ಕ್ಷೇತ್ರಗಳು ಬೆಳೀಲಿಕ್ಕೆ ಸಾಧ್ಯ ಇದೆ ಹೇಳುವಂಥದ್ದನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ, ನಾವು ಕಂಡುಕೊಂಡಿದ್ದೇವೆ ಇದರಿಂದ. ಹಾಗಾಗಿ ಸಾಕಷ್ಟು ಇವತ್ತು ಎಲ್ಲಿಗೆ ಬಂದು ನಿಂತಿದೆ ನಮ್ಮ ಸಂಸ್ಥೆ ಅಂದರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ 6 ತಾಲೂಕನ್ನು ಒಳಗೊಂಡಂತಹ 45,000 ಮೆಂಬರ್ಸ್ ಇರುವಂತಹ ಒಂದು ಸಂಸ್ಥೆಯಾಗಿ ಬೆಳೆದಿದೆ. ಇವತ್ತು 4,000 ಹತ್ತಿರ ಶೇರ್ ಮೆಂಬರು ಆಗಿ ಇಲ್ಲಿಯ ಸೇವೆಯನ್ನು ತಗೊಳ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. 850 ಕೋಟಿ ವ್ಯವಹಾರ ನಡೀತದೆ. ನಮ್ಮ ಬಂಡವಾಳಗಳು 1000 ಕೋಟಿಯವಷ್ಟು ಇದೆ. ಇದು ಬೆಳವಣಿಗೆಯಲ್ಲೇ ಹಂತದಲ್ಲಿ ಇದ್ದಂಥದ್ದು. ನಾವು ಇತಿಹಾಸನೂ ನೋಡಿದ್ದೇವೆ. ಯಾಕೆ ಕೇಳಿದ್ರೆ 1972ರಲ್ಲಿ ಅಡಿಕೆ ಬಹಳ ದರ ಬಿದ್ದಾಗ, ಗೊತ್ತಾಗ ನಾವೆಲ್ಲ ಒಂದು 6-8 ವರ್ಷ ಆವಾಗ ಹುಟ್ಟಿ, ಅಷ್ಟೇ 6 ವರ್ಷ, ನಮಗೇನು ಗೊತ್ತಿಲ್ಲ. ನಮ್ಮ ಹಳಬರು ಏನು ಹೇಳ್ತಾರೋ, ಇತಿಹಾಸ ಏನಿದೆಯೋ ಅದನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಅಡಿಕೆಯ ದರ ಎಷ್ಟು ಕೆಳಮಟ್ಟಕ್ಕೆ ಕೇಳಿದ್ರೆ, ಕೆಲವೊಂದು ಸೆಕೆಂಡ್ ಮಾಲ್ಗಳನ್ನು ಸಹಿತವಾಗಿ ಅದನ್ನು ಮಾರ್ಕೆಟ್ನಲ್ಲಿ ತಗೊಳ್ಳೋರು ಯಾರೂ ಇಲ್ಲದೇ, ನಾವೆಲ್ಲ ಹಳ್ಳಿಯ ಆಡುವ ಭಾಷೆಯಲ್ಲಿ ಹೇಳ್ತೇವೆ ಗೊಬ್ಬರ ಗುಂಡಿ ಅಂತ ಹೇಳ್ತೇವೆ. ಆ ಗೊಬ್ಬರ ಗುಂಡಿಗೆ ಚೆಲ್ಲುವಂತಹ ಆ ಪ್ರಸಂಗಗಳು ಅವತ್ತಿನ ದಿನ ಎದುರಾಯಿತು ಬರುವಂಥದ್ದು. ಸಾಕಷ್ಟು ಜನ ಸೇರಿಕೊಂಡು ಹಳೆಯ ಸಹಕಾರಿ ದಿಗ್ಗಜರೆಲ್ಲ ಸೇರಿ ಆವಾಗ ಕ್ಯಾಂಪ್ಕೋ ಹೇಳುವಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು. ಇವತ್ತು ಬೃಹದಾಕಾರವಾಗಿ ಅದು ಸಹಿತವಾಗಿ ಬೆಳೆದಿದೆ. ಅಡಿಕೆಗರ ನಮಗೆಲ್ಲರಿಗೂ ಅದು ಒಂದು ಹಿರಿಯ ಸ್ಥಾನದಲ್ಲಿ ನಿಂತು ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಕೇರಳ ರಾಜ್ಯ ಮತ್ತು ಇನ್ನಿತರೆ ರಾಜ್ಯದೊಂದಿಗೆ ಕರ್ನಾಟಕದಲ್ಲಿ ಅದು ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಅದು ಬೇರೂರಿದೆ. ಸಹಕಾರಿ ಕ್ಷೇತ್ರ ಬೆಳವಣಿಗೆಯೊಂದಿಗೆ ಸಹಕಾರಿ ಕ್ಷೇತ್ರವನ್ನು ಹೇಗೆ ಬೆಳೆಸಬೇಕು? ಯಾಕೆಂದರೆ ನಾವು ಸಹಿತವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಉಳಿದು 35 ವರ್ಷ ಆಯಿತು. ನನ್ನ ಸ್ವಲ್ಪ ಹೆಚ್ಚು ಕಡಿಮೆ 60 ಭಾಗ ನನ್ನ ಆಯುಷ್ಯದಲ್ಲಿ ಇತ್ತಿನ ನಾನು ಅದರೊಳಗೆ ಕಳೆದು ಬಂದೆ. ನನ್ನ ಹಿರಿಯರೆಲ್ಲರೂ ಅದನ್ನು ಬಹಳ ಸಪೋರ್ಟ್ ಆಗಿ, ನನ್ನ ಸಹಕಾರಿ ಗುರುಗಳು ನಿಜವಾಗ್ಲೂ ಹೇಳಬೇಕು ಅಂದರೆ ಶಾಂತಾರಾಮ ಹೆಗಡೆ ಅವರು. ಒಂದು ಆ ಸಹಕಾರಿ ಗುರುವು ಮತ್ತು ನನ್ನ ಶಿಷ್ಯನ ಸಂಬಂಧ ಬಹಳ ವರ್ಷದಿಂದ, ಕನಿಷ್ಠ ಒಂದು 38 ವರ್ಷದಿಂದ ನಡ್ಕೊಂಡು ಬಂದಂಥದ್ದು. ಒಂದೇ ಒಂದು ದಿವಸ ನಮಗೆ ಭಿನ್ನಾಭಿಪ್ರಾಯ ಹೇಳುವಂಥದ್ದು ಬರದೇ ಇದ್ದಂಥದ್ದು. ಇನ್ನೂ ಒಂದು ಸ್ವಾರಸ್ಯಕರವಾದಂತಹ ಒಂದು ಘಟನೆ ಅಂದರೆ, ರಾಜಕಾರಣದಲ್ಲಿ ಅವ್ರದ್ದು ಪಕ್ಷ ಬೇರೆ, ನನ್ನ ಪಕ್ಷ ಬೇರೆ. ಇದು TSS ಒಳಗೆ ರಾಜಕೀಯ ಬರಲಿಲ್ಲ, TSS ಒಳಗೂ ಬರಲಿಲ್ಲ. ನಮ್ಮದು ಮುಂಡಿನ ಮನೆ ಸೇವಾ ಸಹಕಾರಿ ಸಂಘದಲ್ಲಿ ಇರಬೇಕಿದ್ರೆ, ನಾನು ಅವಾಗ ಹೇಳ್ತಾ ಇರುವಂಥದ್ದು ಏನು ಕೇಳಿದ್ರೆ, ಮುಂಡಿನ ಮನೆ ಸೇವಾ ಸಹಕಾರಿ ಸಂಘದಲ್ಲಿ ಇರಬೇಕಿದ್ರೂ ಸಹಿತವಾಗಿ, ಅಂದರೆ ಪ್ರೈಮರಿ ಸೊಸೈಟಿ ಸಿರ್ಸಿಯಿಂದ 40 ಕಿಲೋಮೀಟರ್ ದೂರದಲ್ಲಿ ಇದ್ದಂಥ ಒಂದು ಸಂಸ್ಥೆ, ಅದರೊಳಗೆ ನಾನು ಡೈರೆಕ್ಟರ್ ಆದೆ. ಡೈರೆಕ್ಟರ್ ಆಗಿ ನಮ್ಮನ್ನು ಮಾಡಿದ್ರು. ಆ ನಂತರದಲ್ಲಿ ಶಾಂತಾರಾಮ್ ಮಾಡ್ರೆ ಮುಂದಿತ್ತು ನಮ್ಮನ್ನು ಅಧ್ಯಕ್ಷರು ಮಾಡಿದ್ರು. 92ನೇ ಇಸ್ವಿಯಿಂದ ಇಲ್ಲಿ ತನಕ ಸತತವಾಗಿ ನಾನು ಅಲ್ಲಿ ಅಧ್ಯಕ್ಷ ಆಗಿ ಇದ್ದೇನೆ. ನಾನು ಅಧ್ಯಕ್ಷ ಆಗಿದ್ದೇನೆ ಅಂಥೇಳಿ ನಾನು ಮುಂದುವರಿದು ಬಂದುಕೊಂಡು ಏನೋ ನನಗೆ ಅಧ್ಯಕ್ಷ ಮಾಡಬೇಕು, ನಾನು ಡೈರೆಕ್ಟರ್ ಬರಬೇಕು ಹೇಳುವಂಥದ್ದು ಆ ಆಸೆಯಿಂದ ಬಂದವಲ್ಲ. ಇವತ್ತಿಗೂ ನನ್ನ
ಸಂಸ್ಥೆಯ ಸದಸ್ಯರು ಹೇಗಿದ್ದಾರೆ ಕೇಳಿದ್ರೆ, ಮೊನ್ನೆ ನಮಗೆ ಮತ್ತೆ ನಮಗೆ ಚುನಾವಣೆ ಇದು ನಡೀತು. ಚುನಾವಣೆ ಇಂದುವರೆಗೂ ಆಗಲಿಲ್ಲ. ಅವಿರೋಧವಾಗಿ ಆಯ್ಕೆ ಮಾಡ್ತಾ ಇದ್ದಾರೆ. ಅವ್ರ ಆಶಯ ಏನು ಕೇಳಿದ್ರೆ, ನೀವು ಯಾರಾದರೂ ಹೊಸರು ಬರಬೇಕು, ನೀವು ಯಾರು ಅಧ್ಯಕ್ಷರಾಗಬೇಕು ಹೇಳುವಂಥದ್ದು ನಾನು ಹೇಳಿದ್ರೆ, ನಮ್ಮ ಮೆಂಬರ್ ಏನು ಹೇಳ್ತಾರೆ ಕೇಳಿದ್ರೆ, ಇಲ್ಲ ನೀವು TSSಗೆ ರಾಜೀನಾಮೆ ಕೊಡಿ, ಇಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ ಹೇಳುವಂಥದ್ದು. ಅಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ನೋಡಿ, ನಾವು ಕಾರಣ ಏನು, ನಮ್ಮನ್ನು ಅಷ್ಟು ನೋಡ್ಲಿಕ್ಕೆ ಕಾರಣ ಏನು? ನಮ್ಮ ಒಬ್ಬ ಪ್ರೈಮರಿ ಸೊಸೈಟಿ ಅಂದರೆ ಹೇಗಿತ್ತು ಕೇಳಿದ್ರೆ, 200-300 ಕ್ವಿಂಟಲ್ ಅಡಿಕೆ ಆಗುವಂಥ ಒಂದು ಕ್ಷೇತ್ರ. ನಮ್ಮದೆಲ್ಲ ಪ್ಯಾಡಿ ಕ್ಷೇತ್ರನೇ ಜಾಸ್ತಿ, ಬಡವರು ಜಾಸ್ತಿ. ಪ್ಯಾಡಿ ಅಂದರೆ ಭತ್ತ. ಬಡವರು ಭಾಳ ಜನ ಇದ್ದಾರೆ, ದೊಡ್ಡ ಏರಿಯಾ. ಅಲ್ಲಿ ಆ ಬಡವರ ಸಂಗಡ ಅವರ ಕಷ್ಟವನ್ನು ನೋಡಿ ನಾವು ಅವರನ್ನು ಮೇಲೆ ಎತ್ತಲಿಕ್ಕೆ ಯಾವ ಥರನಾದ ಒಂದು ವ್ಯವಸ್ಥೆಯಲ್ಲಿ ನಾವು ಹೋಗಬೇಕು ಹೇಳುವಂಥದ್ದನ್ನು ನಾವು ಮನಗಂಡ್ಕೊಂಡು ಅದನ್ನು ಮಾಡ್ತಾನೆ ಬಂದಂಥವ್ರು. ಇವತ್ತೊಂದು 3,500-4 ಸಾವಿರ ಕ್ವಿಂಟಲ್ಲಿಗೆ ನಾವು ಅಲ್ಲಿ ಆ ಪ್ರೈಮರಿ ಸೊಸೈಟಿ ಒಳಗೆ ಬಂದು ನಿಂತಿದ್ದೇವೆ. ಭತ್ತನೂ ಅಷ್ಟೇ ಇದೆ. ಇವತ್ತು ಭತ್ತದ ಕ್ಷೇತ್ರನೂ ಏನು ಕಡಿಮೆ ಇಲ್ಲ, ಭತ್ತವನ್ನು ಬೆಳೀತಾ ಇದ್ದಾರೆ. ಅವರಿಗೆ ಯಾವುದೇ ಒಂದು ಕ್ಷೇತ್ರದಲ್ಲೂ ಒಬ್ಬ ಮನೆಯ ಮನುಷ್ಯನಾಗಿ, ಅವರ ಮನೆಯ ಕುಟುಂಬದ ಒಬ್ಬ ಮನುಷ್ಯನಾಗಿ ನಾನು ಮತ್ತು ನನ್ನ ಕಮಿಟಿಯವರು ಅವರಿಗೆ ಒಂದು ಸಹಾಯ ಮಾಡೋದೇ ಒಂದು ದೊಡ್ಡ ಒಂದು ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮನ್ನು ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡುವಂಥದ್ದು ಇದು ಬಂತು. ಅದೇ ಕಾರಣಕ್ಕೋ ಏನೋ ಸಾಕಷ್ಟು ಜನ ಸೇರಿ ಈ ಸಲ ನಮ್ಮನ್ನು TSSಗೆ ಒಯ್ದರು. ಈ ಸಂಸ್ಥೆಯನ್ನು ನಡೆಸುವಂಥದ್ದು ಅಂದರೆ ಒಂದು ಸಣ್ಣ ಕೆಲಸ ಅಲ್ಲ. ಯಾಕೆ ಕೇಳಿದ್ರೆ, ನಾವಿರುವಂಥದ್ದು 1,100 ಜನ ಮೆಂಬರಲ್ಲಿ ನಾವು ನಡೆಸ್ತಾ ಇದ್ದಂಥ ಒಬ್ಬ ಪ್ರೈಮರಿ ಸೊಸೈಟಿಯ ಏರಿಯಾದಲ್ಲಿ ನಡೆಸ್ತಾ ಬಂದಂಥದ್ದು. ಇವತ್ತು 45,000 ಜನ ಮೆಂಬರ್ ಆದಂತಹ ಒಂದು ಸಂಸ್ಥೆಯನ್ನು ನಡೆಸುವಂಥ ಜವಾಬ್ದಾರಿ 6 ತಾಲೂಕಿನಲ್ಲಿ ಇದ್ದಂತಹ ಎಲ್ಲ ಇವತ್ತು ಗ್ರಾಹಕರಿರ್ಬೋದು, ಇತರೆ ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು, 800 ಜನ ಮೇಲ್ಪಟ್ಟು ಇದ್ದಂತಹ ಸಿಬ್ಬಂದಿ ವರ್ಗವನ್ನು ಇರುವಂಥದ್ದು. ಇವನ್ನೆಲ್ಲ ಎಲ್ಲರೂ ಸರಿಯಾಗಿ ಒಂದು ದೋಣಿಯಲ್ಲಿ ತಗೊಂಡು ಹೋಗುವಂಥದ್ದು ಏನಿದೆಯಲ್ಲ, ಇದು ಒಂದು ಸಾಹಸದ ಕ್ರಿಯೆ. ವೈದ್ಯರೇ, TSS ಉದಾಹರಣೆ ಹಾಗೂ ನಿಮ್ಮ ಸಂಘದ ಉದಾಹರಣೆ ಹೇಳುವ ಮುಖಾಂತರವಾಗಿ ಸಹಕಾರಿ ಸಂಸ್ಥೆಗಳನ್ನು ಬೆಳೆಸೋದು, ಅದನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಸೂಕ್ಷ್ಮವಾಗಿ ನೀವು ಹೇಳಿದ್ದೀರಿ. ನಾವು ಹೀಗೆ ಕಟ್ಟಿದ್ದೇವೆ, ನಾವು ಹೀಗೆ ನಡೆಸಿದ್ದೇವೆ. ಯಾರಿಗಾದರೂ ಸಹಕಾರಿ ಕ್ಷೇತ್ರದಲ್ಲಿ ಯಶಸ್ವಿ ಆಗಬೇಕು ಅಂತಿದ್ರೆ ಸಮರ್ಪಣಾ ಭಾವದಿಂದ ದುಡಿಯಬೇಕು, ಎಲ್ಲರೂ ನಮ್ಮವರು ಅಂತ ತಿಳ್ಕೊಳ್ಬೇಕು, ಎಲ್ಲರೊಟ್ಟಿಗೆ ಎಲ್ಲರ ಕಷ್ಟ ಸುಖಗಳನ್ನು ವಿಚಾರಿಸಬೇಕು, ಜೊತೆಯಲ್ಲಿ ಆ ಪ್ರತಿ ಕ್ಷಣವೂ ಕೂಡ ಅವರ ಜನವಾಗಿ ಆ ಸಂಸ್ಥೆ ನಿಲ್ಲಬೇಕು. ಅದಕ್ಕೆ ಉದಾಹರಣೆ ಇಟ್ಟು ಅದು ರೇಟ್ ಏರ್ಲಿ ಬೀಳಲಿ ಆ ರೀತಿ ಸ್ಪಂದಿಸಬೇಕು ಅನ್ನುವಂಥದ್ದು. ಆದ್ರಿಂದ ನಾವು ಯಶಸ್ವಿ ಆಗಿದ್ದೇವೆ. ನಾಡಿನಲ್ಲಿ ಸಹಕಾರಿ ಯಶಸ್ವಿ ಆಗಬೇಕಾದ್ರೆ ಒಂದು ರಾಜಕೀಯ ರಹಿತವಾಗಿ, ನಾನು ನಿರೀಕ್ಷೆ ಮಾಡಿದ ಹಾಗೆ ರಾಮಕೃಷ್ಣ ಹೆಗಡೆಯವರು ಕಡುವೆಯವರೆಲ್ಲ ಸುಮಾರು ಸಮಕಾಲೀನರು. ರಾಮಕೃಷ್ಣ ಹೆಗಡೆಯವ್ರ ಪಕ್ಷ ಬೇರೆ, ಕಡುವೆಯವ್ರದ್ದು ಬೇರೆ. ಆದರೆ TSSಗೆ ಯಾವತ್ತೂ ರಾಜಕೀಯ ಬರಲಿಲ್ಲ. ಕಾಗೇರಿಯವರು ಇದ್ದಾಗಲೂ ಕೂಡ, ಶಾಂತಾರಾಮ ಹೆಗಡೆಯವರು ಇದ್ರೂ ಕೂಡ ಅಲ್ಲಿ ರಾಜಕೀಯ ಒಳಗಡೆ ಬರಲಿಲ್ಲ. TSS ಮಟ್ಟಿಗೆ ಎಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ಅದನ್ನು ಬೆಳೆಸಿದ್ದೀರಿ. ನನ್ನ ಅಬ್ಸರ್ವೇಷನ್ ಏನು, ನಿರೀಕ್ಷೆ ಅಥವಾ ನನ್ನ ಅವಲೋಕನ ಹೇಗಿದೆಯೋ ಅದನ್ನೇ ತಾವು ಹೇಳಿದ್ದೀರಿ. ಹಾಗೆ ಬೆಳೆದು ಬಂತು, ಎಷ್ಟು ಕಷ್ಟ ಆಯಿತು ಸಂಸ್ಥೆಗೆ, ಶಾಂತಾರಾಮ ಹೆಗಡೆಯವರು ಹಾಗೆ ದೀಕ್ಷೆ ಕೊಟ್ಟರು ಅನ್ನುವಂಥದ್ದು. ಹಾಗೆ ತನಗೆ ಬೇಕಾದವ್ರನ್ನ ಅಥವಾ ನಿಜವಾದ ಸಹಕಾರನ ಗುರುತಿಸಿ ಅವನ್ನ ಪ್ರೋತ್ಸಾಹಿಸುವ ಮುಖಾಂತರವಾಗಿ ಮಾಡಿದರೆ ಸಹಕಾರ ಜನರ ಎಲ್ಲ ಹಂತದಲ್ಲಿಯೂ ಸಲ್ಲಬಹುದು ಅನ್ನುವಂಥ ಮಾತನ್ನು ನೀವು ಹೇಳಿದ್ದೀರಿ. ಈಗ ಇಲೆಕ್ಷನ್ ಆಗ್ತದೆ, ಚುನಾವಣೆಗಳು ಬರ್ತದೆ, ಚರ್ಚೆಗಳು, ಬೇಕಾದಷ್ಟು ಸಂಘರ್ಷಗಳಾಗಿರ್ತದೆ. ಆದರೆ ಸಂಸ್ಥೆ ಚೆನ್ನಾಗಿರಬೇಕು, ಸರಿಯಾದದ್ದು ನ್ಯಾಯವಾದ್ದು ಬರಬೇಕು, ಎದುರಿಗೆ ಬರಬೇಕು ಅನ್ನೋದು, ಅದು ಗುರುತಿಸ್ತಕ್ಕಂಥ ಶಕ್ತಿ ಕೂಡ ಸದಸ್ಯರಿಗೂ ಕೂಡ ಇರಬೇಕಾಗ್ತದೆ. ಇದೆಲ್ಲ ಏರಿಳಿತಗಳ ಸಹಜ. ಹಾಗೆ ಈ ಒಂದು ಹಂತಕ್ಕೆ TSS ನಿಮ್ಮ ಕೈಯಲ್ಲಿ ಬಂದಿದೆ. ಈಗ ಗಂಭೀರವಾದಂಥ ಸಮಸ್ಯೆ ಇರೋದು ಒಂದು ಅಡಿಕೆಯ ಮುಖ್ಯವಾದಂಥ ವಿಷಯ, ಜೀವಾಳ. ಹೇಗೆ ಈಗ UN ವಿಶ್ವ ಆರೋಗ್ಯ ಸಂಸ್ಥೆಯವರು, UNOದವರು ಹೇಳಿದ್ದಾರೆ ಅದರಲ್ಲಿ ಅದು ಕ್ಯಾನ್ಸರ್ ಕಾರಕ ಇದೆ. ಇನ್ನೊಮ್ಮೆ ಕೂಡ ಹಾಗೆ ಕ್ಯಾನ್ಸರ್ ಕಾರಕ, ತಂಬಾಕು ಬಿಟ್ಟು ಅಂತ ಹೇಳಿ ತಂಬಾಕನ್ನು ಅದಾಗ್ಲಿಲ್ಲ. ಈಗ ಅಡಿಕೆಯೇ ಕ್ಯಾನ್ಸರ್ ಕಾರಕವಾದ್ರೆ ಅಡಿಕೆ ಭವಿಷ್ಯ ಏನು ಅನ್ನುವಂಥದ್ದು ಆಯಾತ ಆಗ್ತಾ ಇದೆ. ವಿದೇಶದಿಂದ ಅಡಿಕೆ ಬರ್ತಾ ಇದೆ, ಅದು ಒಂದು ಇನ್ನೊಂದು ಸಮಸ್ಯೆ. ಅಡಿಕೆ ಇದಕ್ಕೆ ರೋಗಗಳಿದ್ದಾವೆ,
ಎಲೆ ಚುಕ್ಕಿ ರೋಗನ ಇನ್ನು ತುಂಬ ಕಾಡ್ತಾ ಇದೆ. ಹೌದು. ಆ ಕೃಷಿಕರ ಒಂದು ಸಮಸ್ಯೆ, ಆಳುಗಳ ಸಮಸ್ಯೆ ಇದೆಲ್ಲ ಇದೆ. ತಮ್ಮ TSS ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಟ್ಟಿದ್ದೀರಿ. ಹಸಿ ಅಡಿಕೆ ಖರೀದಿಯಿಂದ ಹಿಡಿದು ಅದನ್ನು ಬಾಳೆಕಾಯಿ ಖರೀದಿ ಎಲ್ಲದನ್ನು ಖರೀದಿ ಮಾಡುವ ಮುಖಾಂತರವಾಗಿ ಅಡಿಕೆ ಮದ್ದು ಸಿಂಪರಣೆಯಿಂದ ಎಲ್ಲದಕ್ಕೂ ಕೂಡ ಎಲ್ಲ ಮಾಡಿದ್ದೀರಿ. ಹೇಗೆ ಒಟ್ಟಿಗೆ ಅಡಿಕೆ ಬೆಳೆಗಾರರ ಭವಿಷ್ಯ, ತಾವು ದಿಲ್ಲಿಗೆ ಹೋಗಿ ಬಂದ್ರಿ ಮೊನ್ನೆ, ಅಡಿಕೆ ಬೆಳೆಗಾರರ ಭವಿಷ್ಯದ ದೃಷ್ಟಿಯಿಂದ ಈಗ ವಿಸ್ತರಣೆಯನ್ನು ತಡೆಯೋದಕ್ಕಾಗೋದಿಲ್ಲ, ಆಗ್ತಾ ಹೋಗ್ತದೆ ರೇಟ್ ಇರುವಾಗ. ಈಗ ಸಾಂಪ್ರದಾಯಿಕ ಅಡಿಕೆ ಕೃಷಿ ಮಾಡ್ಕೊಂಡು ಬಂದವರಿಗೆ ಸಮಸ್ಯೆಗಳು ಸಾಕಷ್ಟು ಆಗುವಂತ ಇದೆ. ಇದರಿಂದ ಪಾರಾಗುವುದಕ್ಕೆ ಯಾವೆಲ್ಲ ಕ್ರಮ ಸರ್ಕಾರದಿಂದ ತಾವು, ಯಾಕಂದ್ರೆ ಈಗ ಈ ಕ್ಯಾಂಪ್ಕೋ ಇದ್ರೂ ಕೂಡ, ಕ್ಯಾಂಪ್ಕೋ ಬೇರೆ ಅಲ್ಲ, TSS ಬೇರೆ ಅಲ್ಲ, ಇಡೀ ಜಿಲ್ಲೆಯಲ್ಲಿ TSS ಯಾವ ಹೆಜ್ಜೆ ಇಡ್ತದೆ ಅಥವಾ TSS ಅಧ್ಯಕ್ಷರಿಂದ ಅಡಿಕೆ ಭವಿಷ್ಯದ ಬಗ್ಗೆ, ಅಡಿಕೆ ದರ ಬರ್ತದೆ ಅಂತ ಕೇಳಿದಾಗ ಶಾಂತಾರಾಮ ಅವರು ಹೇಳ್ತೀವಿ, ಮೇಡಮ್ ಅವರೇ ನನ್ನ ಬಾಯಿಂದ ಬಂದ್ರೆ ನಾಳೆ ಬೇರೆ ಅರ್ಥ ಇದಾಗ್ಬಿಡ್ತದೆ, ರೇಟ್ ಬರ್ತದೆ, ಜನ ಇಟ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಹಾಗೆ ಏನು ಅನ್ನೋದನ್ನ ದಯವಿಟ್ಟು ತಾವು ಹೇಳಬೇಕು. ಅಡಿಕೆಯ ಕ್ಷೇತ್ರ ಇವತ್ತಿನ ಕ್ಷೇತ್ರದಲ್ಲಿ ನಾವು ನೋಡಿದಾಗ ಏರಿಳಿತ ಹೇಳುವಂಥದ್ದು ಸಹಜವಾಗಿ ಒಂದು, ಅಂದರೆ ದರದ ಏರಿಳಿತ ಏನಿದೆಯಲ್ಲ ಅದು ಸಹಜವಾಗಿ ಒಂದು ದೇಶ ಮಟ್ಟದ, ಯಾಕೆಂದರೆ ಇದು ಆಹಾರ ಬೆಳೆ ಅಲ್ಲ, ವಾಣಿಜ್ಯೋದ್ಯಮ ಬೆಳೆ ಆಗಿದ್ದರಿಂದ ಇದು ಜಗಿದು ಉಗುಳುವ ಒಂದು ವಸ್ತು ಆಗಿರೋದ್ರಿಂದ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆದಂತಹ ಒಂದು ಲೆವೆಲಲ್ಲಿ ನಿಲ್ಲುವಂತಹ ಇದು ಬರಲಿಕ್ಕೆ ಅಸಾಧ್ಯವಾದಂತಹ ಅಡಿಕೆಗೆ ಸ್ಥಿರತೆ ಬರಲಿಕ್ಕೆ ಕಷ್ಟ ಸಾಧ್ಯ. ಆಹಾರ ಧಾನ್ಯಗಳಿಗೆ ಬಂದಂಗೆ ಅದು ಕಷ್ಟ ಸಾಧ್ಯ. ಒಂದು ಆ ನಂತರದಲ್ಲಿ ಇನ್ನೂ ಒಂದು ಏನಿದೆ ಕೇಳಿದ್ರೆ, ಈಗ ನಮ್ಮ ಭಾರತದಲ್ಲಿ ಬಹುತೇಕ ನಮಗೆ ಇತ್ತಲಾಗಿ ಒಂದು ಇದು ನಮಗೆ ಇದ್ದ ಪ್ರಕಾರ, ಅಂದರೆ ನಮ್ಮ ಲೆಕ್ಕಾಚಾರದ ಪ್ರಕಾರ, ನಮಗೆ ಸಿಕ್ಕಿದಂತಹ ಒಂದು ಲೆಕ್ಕಾಚಾರದ ಪ್ರಕಾರ 1,60,000 ಟನ್ ಅಷ್ಟು ಮೆಟ್ರಿಕ್ ಟನ್ ಅಷ್ಟು ಬೆಳೆಗಳು ಬೆಳೀತದೆ, ಅಡಿಕೆ ಬೆಳೀತದೆ. ಹೌದು. ಅದರೊಳಗೆ ಏನಾಗ್ತಾ ಇದೆ ಕೇಳಿದ್ರೆ, ಕರ್ನಾಟಕದಲ್ಲೇ 78% ಅಡಿಕೆ ಬೆಳೆಯುವ ಕ್ಷೇತ್ರ ಇದೆ. ಇನ್ನು ಎರಡನೇ ಕೇರಳ ಇದೆ, ಅದೇನೋ ಅಲ್ಪ ಸ್ವಲ್ಪ ಇದೆ, 5-6%. ಆಮೇಲೆ ಅಸ್ಸಾಂ ಇದೆ, 4% ಅನ್ನು ಹೇಳ್ತದೆ. ಇನ್ನು ಇತರೆ ಇದು ಬೆಂಗಾಲ್ ಇರ್ಬೋದು, ವೆಸ್ಟ್ ಬೆಂಗಾಲು, ಇನ್ನಿತರೆ ತಮಿಳುನಾಡು, ಆಂಧ್ರ ಪ್ರದೇಶ ಎಲ್ಲ ಏನಿದೆ ಕೇಳಿದ್ರೆ 0.76, 0.00 ಈ ಒಂದು ಇದರೊಳಗೆ ಇದೆ. ಆದರೆ ನಾವು ಉತ್ತರ ಕನ್ನಡ ಜಿಲ್ಲೆಯೊಳಗೆ ನಮಗೆ ತಿಳಿದ ಹಾಗೆ ಕನಿಷ್ಠ 36,000 ಹೆಕ್ಟೇರು ಆಗುವಷ್ಟು ನಮ್ಮದು ಅಡಿಕೆ ಕ್ಷೇತ್ರ ಇದೆ. ಈ 36,000 ಹೆಕ್ಟೇರ್ ಒಳಗೆ ಕನಿಷ್ಠ ಪ್ರಮಾಣದಲ್ಲಿ ನಾವು 8 ಲಕ್ಷದಿಂದ 9 ಲಕ್ಷ ಕ್ವಿಂಟಲ್ ಅಡಿಕೆ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇವತ್ತು ನಾವು ಸಿರ್ಸಿ ಒಳಗೆ 2 ಲಕ್ಷ ಚಿಲ್ಲರೆ ಕ್ವಿಂಟಲ್ ನಮ್ಮ TSSಗೆ ಬರ್ತಾ ಇತ್ತು. 10 ವರ್ಷದ ಹಿಂದೆ ನಾವು ನೋಡಿದಾಗ ಇಡೀ ಮಾರ್ಕೆಟ್ನಲ್ಲಿ ಸಿರ್ಸಿ ಒಳಗೆ 2 ಲಕ್ಷ ಚಿಲ್ಲರೆ ಕ್ವಿಂಟಲ್ ಬರ್ತಾ ಇತ್ತು. ಇವತ್ತು ಇಡೀ ನಮ್ಮ ಸಿರ್ಸಿ ಇದರೊಳಗೆ ನಾವು ನೋಡಿದಾಗ 4 ಲಕ್ಷಕ್ಕೆ ಹೋಗ್ಬಿಟ್ಟಿದೆ. ಅಂದರೆ 10 ವರ್ಷಕ್ಕೆ ಸರಿಯಾಗಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ 70-80% ಆಗುವಷ್ಟು ಜಾಸ್ತಿ ಆಗಿದೆ. ಎಲ್ಲ ಇನ್ನಿತರೆ ಮುಂಡಗೋಡದಲ್ಲಿ ಬೆಳೀತಾ ಇಲ್ಲಾಗಿತ್ತು, ಮುಂಡಗೋಡದಲ್ಲಿ ಜಾಸ್ತಿ ಆಯಿತು. ಇವತ್ತು ಅಡಿಕೆ ತೋಟ ಬಹಳ ಆಗಿದೆ. ಇವತ್ತು ಅಲ್ಲಿ ಜಾಸ್ತಿ ಆಯಿತು. ಎಲ್ಲಿ ನೀರಾವರಿ ಇದು ಜಾಸ್ತಿ ಆಯಿತೋ ಅಲ್ಲೆಲ್ಲ ಅಡಿಕೆ ತೋಟಗಳು ಜಾಸ್ತಿ ಆದಂಥದ್ದು ಇದು ನಮಗೆ ಕಂಡು ಬರ್ತಾ ಇದೆ. ಹಾಗಂತೇಳಿ ನಮಗೆ 39,000 ಟನ್ ಅಷ್ಟು ಇವತ್ತು ನಮ್ಗೆ ಇಂಪೋರ್ಟ್ ಆಗ್ತಾ ಇದೆ. ಈ ವರ್ಷ ಇಂಡಿಯಾಕ್ಕೆ ಬಂತು 39,000 ಟನ್ ಬಂದರೂ ಸಹಿತವಾಗಿ ನಮಗೆ ನಮ್ಮ ಅಡಿಕೆ ಬೆಲೆಗೆ ಯಾವ ತೊಂದರೆನೂ ಆಗೋದಿಲ್ಲ. ಏನು ಭೂತಾನ್ದಿಂದ 17,000 ಟನ್ ಬರ್ತದೆ ಅಂತೇನು ಹೇಳಿದ್ರು, ಅದು ಸಹಿತವಾಗಿ ನಮಗೆ ನೇರವಾಗಿ ಯಾವುದೇ ಒಂದು ಪರಿಣಾಮಗಳು ಬೀರೋದು ಇಲ್ಲ. ಯಾಕೆ ಅಧಿಕೃತವಾಗಿ ನಮಗೆ ಬರ್ತದೆ ಆದರೆ ಯಾಕೆ ಕೇಳಿದ್ರೆ ಸರ್ಕಾರ 351 ರೂಪಾಯಿ ಅದಕ್ಕೆ ನಿಗದಿಪಡಿಸಿದೆ. ಹೊರಗಡೆಯಿಂದ ಬರುವಂಥ ಮನೆಗೆ 351 ರೂಪಾಯಿ 1 kgಗೆ ಅದು ನಿಗದಿಪಡಿಸಿದೆ. ಆ ಕಾರಣಕ್ಕಾಗಿ
ಅಡಿಕೆ ಹೊರಗಡೆಯಿಂದ ಅಧಿಕೃತವಾಗಿ ಬಂದರೆ ಇದು ನಮಗೆ ತೊಂದರೆ ಆಗ್ತಾ ಇರುವಂಥದ್ದು ಎಲ್ಲಪ್ಪ ಕೇಳಿದ್ರೆ ಅನಧಿಕೃತವಾಗಿ ಬರುವಂಥ ಅಡಿಕೆಯನ್ನು ಬಹಳ ಪ್ರಮಾಣದಲ್ಲಿ ಬರ್ತಾ ಇದೆ. ಇವತ್ತು ನಾವು ಮೊನ್ನೆ ಹೋಗಿದ್ದೆ ಇದಕ್ಕೆ ಅರ್ಧ ಅನಧಿಕೃತವಾಗಿ ಬರುವಂಥ ಅಡಿಕೆಯನ್ನು ನೀವು ಬಂದ್ ಮಾಡಬೇಕು. WHO ಏನು ಮೊನ್ನೆ ಏನು ಪದೇ ಪದೇ ಹೇಳ್ತಾ ಇದೆ. ಇವತ್ತು 2002ನೇ ಇಸ್ವಿಲಿ ಹೇಳಿದ್ರು, ಆ ನಂತರದಲ್ಲಿ 10-12ನೇ ಇಸ್ವಿಲಿ ಹೇಳಿದ್ರು, ಮತ್ತೆ ಇವತ್ತು ಅದ್ರ ಅಂಗಸಂಸ್ಥೆಗಳು, ಇವತ್ತು ಅದಲ್ಲ ಅಂಗಸಂಸ್ಥೆಗಳು ಅದನ್ನ ಮತ್ತೆ ಹೇಳ್ತಾ ಇದೆ ಅಡಿಕೆ ಜಗಿಯುವುದರಿಂದ ಬರ್ತಾ ಇದೆ ಅಂತ ಹೇಳಿ. ಆದರೆ ಒಂದೇನು ಹೇಳಿದೆ ಈ ಸಲದ ಅದರೊಳಗೆ ಏನಿದೆ ಕೇಳಿದ್ರೆ, ಹೊಗೆರಹಿತ ತಂಬಾಕನ್ನು ಅದ್ರ ಜೊತೆಯಲ್ಲಿ ತಿನ್ನುವುದರಿಂದ ಬರ್ತದೆ ಹೇಳುವಂಥದ್ದು ಅದು ಹೌದು, ಅದು ಹೇಳ್ತಾ ಇದೆ. ಆದರೆ ಅಡಿಕೆ ಜಗಿಯುವುದರಿಂದ ಬರ್ತದೆ ಹೇಳುವಂಥದ್ದು ಸಾಮಾನ್ಯವಾಗಿ ಜನರಲ್ಲಿ ಎಲ್ಲ ಅದು ಅಭಿಪ್ರಾಯವನ್ನು ಅದು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು ಏನು ಮಾಡಬೇಕು? ಯಾಕೆ ಕೇಳಿದ್ರೆ, ನಾವು ಇವತ್ತು ಹಳ್ಳಿ ಒಳಗೆ ಇದ್ದವರು, ಅಡಿಕೆ ಒಂದು ಪೂಜ್ಯ ಭಾವನೆಯಿಂದ ನಾವು ನೋಡ್ತಾ ಇದ್ದವರು, ಬಹಳ ಸಾವಿರಾರು ವರ್ಷದಿಂದ ಪೂಜ್ಯ ಭಾವನೆಯಲ್ಲಿ ಪೂಜೆಗೋಸ್ಕರ ಅದನ್ನ ಮಾಡ್ತಾ ಇದ್ದವರು, 100 ವರ್ಷ ಇದ್ದವರು ನಮ್ಮಲ್ಲಿ ಅದರನ್ನ ಎಲೆ ಅಡಿಕೆಯನ್ನು ಜಗಿಯೋರು ಇವತ್ತಿಗೂ ನಮ್ಮ ಎದುರಿಗಿದ್ದಾರೆ. ಯಾರಿಗೂ ಬಾಯಿ ಕ್ಯಾನ್ಸರು ವಗೇರೆ ಯಾವುದು ಬಂದಿದ್ದನ್ನು ನಾವು ನೋಡಲಿಲ್ಲ. ಆದರೆ ನಾವು ಬಾಯಲ್ಲಿ ಹೇಳೋದಕ್ಕೆ ಯಾವುದು ನಡೆಯೋದಿಲ್ಲ. ಇವತ್ತಿನ ಸಂದರ್ಭದಲ್ಲಂತೂ ನಾವು ಬಾಯಲ್ಲಿ ಅದನ್ನು ಹೇಳಿದ್ರೆ ಯಾವುದು ಅದಕ್ಕೆ ದಾಖಲೆಗಳು ಬೇಕು. ಆದರೂ ಸಹಿತವಾಗಿ ಯಾರು ಕೊಡಬೇಕು ದಾಖಲೆಗಳು? ಯಾರು ಕೊಡಬೇಕು? ನಾವು ಇವತ್ತು ಕ್ಯಾಂಪ್ಕೋದವರು ನಿಟ್ಟೆ ಯೂನಿವರ್ಸಿಟಿ ಒಳಗೆ ಅದನ್ನು ಟೆಸ್ಟ್ ಮಾಡಿಸಿ ಅಡಿಕೆ ಜಗಿಯೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ ಹೇಳುವಂಥದ್ದು ವರದಿ ಕೊಟ್ಟಿದೆ. ಇವತ್ತು ಅಡಿಕೆಯ ಒಂದು ಮಹಾಮಂಡಲ ಅಂತ ಮಾಡ್ಕೊಂಡಿದ್ದೇವೆ. ನಮ್ಮ ರಾಜ್ಯದ ಅಡಿಕೆ ಮಹಾಮಂಡಳ ಅಂತ ಹೇಳಿ ಒಂದು ಮಾಡಿಕೊಂಡು ಅದರ ಜೊತೆಯೂ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರ ಜೊತೆಯಲ್ಲಿ ಅದನ್ನು ಮಾಡಿಸ್ಬೇಕು ಹೇಳುವಂಥ ದೃಷ್ಟಿ ಒಳಗೆ ನಾವು ಅದನ್ನು ಇದ್ದೇವೆ. ಆದರೆ ಏನಾಗ್ತಾ ಇದೆ ಕೇಳಿದ್ರೆ, ಸರ್ಕಾರ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಅದು ನಾವು ಹೇಳಿದಂಥದ್ದು ಯಾವುದೇ ಒಬ್ಬ ಖಾಸಗಿಯವರು ಮಾಡಿದಂಥ ಇದು, ಯಾಕಂದ್ರೆ ನಾವೆಲ್ಲ ಖಾಸಗಿ ಆಗ್ತೇವೆ ಇವತ್ತು, ಕೋಆಪರೇಟಿವ್ ಹೇಳ ಆದರೂ ಸಹಿತವಾಗಿ, ಸಹಕಾರಿ ಕ್ಷೇತ್ರ ಹೇಳ ಆದರೂ ಸಹಿತವಾಗಿ ಇದು ನಾವು ಖಾಸಗಿ ಆಗ್ತೇವೆ. ಹಾಗಾಗಿ ನಾವು ಹೇಳಿದ್ದನ್ನು ಅದು ಒಪ್ಪುವುದಿಲ್ಲ ಹೇಳುವಂಥದ್ದು ಇದು. ಇದರಿಂದ ಈಗ ನಾವು ಏನು ಮಾಡ್ತಾ ಇದ್ದೇವೆ ಕೇಳಿದ್ರೆ, ನಮ್ಮ MP ಗಳು ವಿಶ್ವೇಶ್ವರ ಹೆಗಡೆಯವರು CPCR ಜೊತೆಗೆ ಮಾತಾಡಿಕೊಂಡು, ಅದು ಗೌರ್ಮೆಂಟಿನ ಒಂದು ಅಂಗಸಂಸ್ಥೆ, ಅದು ಕೇಂದ್ರ ಗೌರ್ಮೆಂಟ್ನಿಂದ ಇವತ್ತು ಅದನ್ನು ಅಲ್ಲಿ ಫೈನಾನ್ಸನ್ನು ಮಾಡಿಕೊಂಡು 10 ಕೋಟಿ ಏನೋ ಅದಕ್ಕೆ ಇದನ್ನು ಕೇಳಿದ್ದಾರೆ. ಅದನ್ನ ಅಲ್ಲಿ ಏನು ಅಧ್ಯಯನ ಮಾಡಬೇಕು, ಅಡಿಕೆ ಜಗಿಯುವುದರಿಂದ ಕ್ಯಾನ್ಸರ್ ಬರ್ತದ ಹೇಗೆ, ಅವರು ಕೊಡಬೇಕು, ಅವರು ಅದನ್ನು ಮಾಡಿಸ್ಬೇಕು ಹೇಳೋ ದೃಷ್ಟಿ ಒಳಗೆ ಇವತ್ತು ಈಗಾಗಲೇ ನಡೀತಾ ಇದೆ. ಬಹುತೇಕ ಅದು ಮುಂದಿನ ದಿನದಲ್ಲಿ ಅದು ನಡೀತದೆ. ಆ ಹೆಜ್ಜೆಗೆ ಈಗಾಗಲೇ ನಾವು ಮೊನ್ನೆ ಡೆಲ್ಲಿ ಮಟ್ಟದಲ್ಲಿ ಹೋದಾಗೂ ಸಹಿತವಾಗಿ ಇದನ್ನು ಹೇಳಿದ್ದಾರೆ, ಆ ವಿಷಯವನ್ನು ಸಹಿತವಾಗಿ ಬಂದಿದೆ. ಅದರ ಜೊತೆಯಲ್ಲಿ ಅಡಿಕೆ ಮೌಲ್ಯವರ್ಧನೆ ಆಗಬೇಕು. ಅಡಿಕೆಯ ಯಾಕೆಂದರೆ ಇವತ್ತು ಅಡಿಕೆಗೆ ಈ ರೇಟು ಬಂದಾಗ, ಈ ದರ ಬಂದಾಗ, ಸಣ್ಣ ಪ್ರಮಾಣದಲ್ಲಿ ನಾವು ಅದಕ್ಕೆ ಮೌಲ್ಯವರ್ಧನೆ ಮಾಡಲಿಕ್ಕೆ ಅಂದ್ರೆ ಒಂದು ಸಣ್ಣ ಕೆಲಸ ಅಲ್ಲ ಅದು. ಸುಮಾರು ಮಾಡಿರಲ್ಲ ಅಡಿಕೆ ಮಾಡಿ ಈಗ TSS ಸುಪಾರಿ ಮಾಡಿದ್ದೇವೆ, ಸ್ವೀಟ್ ಸುಪಾರಿಯನ್ನು ಮಾಡಿದ್ದೇವೆ. ಇಲ್ಲಿ ಒಂದು ಕೆಲವೊಂದು ಟೆಕ್ನಿಕಲ್ ಅದಕ್ಕೆ ತೊಂದರೆಗಳು ಸಾಕಷ್ಟು ಇದ್ದಾವೆ. ಅದಕ್ಕೆ ಇವತ್ತು ಸ್ವೀಟ್ ಸುಪಾರಿಯನ್ನು ಮಾಡಬೇಕಿದ್ರೆ ಯಾವ ಥರ ಅದಕ್ಕೆ ಅಡಿಕೆ ಇರಬೇಕು, ಯಾವ ಥರ ಅಡಿಕೆಗೆ ಅದು ಒಳ್ಳೆಯ ಚ್ಯೂಂಗಮ್ ಟೈಪ್ನಲ್ಲಿ ಅದು ಜಿಗಿಲಿಕ್ಕೆ ಬರ್ತದೆ ಹೇಳುವಂಥದ್ದೆಲ್ಲ ಒಂದಿಷ್ಟು ಅದಕ್ಕೆ ಆ ಸಮಸ್ಯೆಗಳಿದೆ. ಆದರೆ ನಡೀತಾ ಇದೆ. ನಮ್ಮದು ಇನ್ನೂ ಒಂದು 4-5 ಬ್ರ್ಯಾಂಡ್ ಒಳಗೆ ಅದನ್ನು ನಡೆಸ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಅಡಿಕೆ ನೋಡಿ ಎಷ್ಟು ಇದಿದೆ ಅಂದರೆ, ಅಡಿಕೆ ಪೊಟ್ಟಣದ ಮೇಲೆ ನಾವು ಸಾದಾ ಅಡಿಕೆಯ ಪೊಟ್ಟಣದ ಮೇಲೂ ಸಹಿತವಾಗಿ ಅಡಿಕೆ ಜಗಿಯುವುದರಿಂದ ಅಪಾಯಕಾರಿ ಇದು ಹೇಳುವಂಥದ್ದು ನಾವು ಹಾಕುವಂಥ ಸಂದರ್ಭ ನಮಗೆ ಬಂದಿದೆ. ಅದನ್ನು ಫಸ್ಟ್ ತೆಗಿಬೇಕು ನಾವೀಗ. ಅದನ್ನು ತೆಗೀಲಿಕ್ಕೆ ಯಾಕೆ ಕೇಳಿದ್ರೆ, ಮಧ್ಯಪ್ರದೇಶದಲ್ಲಿ ಅಡಿಕೆ ಇದೆ, ಮಧ್ಯಪ್ರದೇಶದಿಂದ ನಮ್ಗೆ ಅಲ್ಲಿ
ಪೊಟ್ಟಣ ಬರ್ತಾ ಇದೆ, ಇದ್ರ ಮೇಲೆ ಇಂಜುರಿಯಸ್ ಟು ಹೆಲ್ತ್ ಅಂತ ಇಲ್ಲ. ಸುಪಾರಿ ಚೂಯಿಂಗ್ ಇಂಜುರಿಯಸ್ ಟು ಹೆಲ್ತ್ ಹೇಳುವಂಥದ್ದು ಇಲ್ಲ. ಆದರೆ ನಮ್ಮ ಪೊಟ್ಟಣದ ಮೇಲೆ ಅದನ್ನು ಹಾಕುವಂಥ ಸಂದರ್ಭಗಳು ನಮಗೆ ಬರ್ತಾ ಇದೆ. ಅದ್ರ ಬಗ್ಗೆ ನಾವು ಅದನ್ನು ತೆಗಿಲಿಕ್ಕೆ ಈಗಾಗಲೇ ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು, ಎಲ್ಲಿ ಯಾರ ಕಡೆಯಿಂದ ನಾವು ಅದನ್ನು FSSAI ಅದಕ್ಕೊಂದು ಮನವಿಯನ್ನು ಸಹಿತ ಮಾಡ್ಕೊಂಡಿದ್ದೇವೆ. ಆದರೆ ಅವರು ಇದರೊಳಗೆ ಏನು ಮೊನ್ನೆ ಅಷ್ಟೇ ಮತ್ತು ನಾವು ಅಲ್ಲಿಂದ ಡೆಲ್ಲಿಯಿಂದ ಬಂದ ಮೇಲೆ ಮತ್ತು ಅವ್ರ ಕಡೆ ಕೇಳಿದಾಗ ಇಲ್ಲ, ನಮ್ಮ ಲೀಸ್ಟ್ನಲ್ಲಿ ನಿಮ್ಮ ಸುಪಾರಿ ಸಹಿತವಾಗಿದೆ ನೋಡಿ ಅಂತ ಹೇಳುವಂಥದ್ದು ಅವರು ದಾಖಲೆ ತೋರಿಸಿದ್ದಾರೆ. ಅವರು ಸ್ವಾಭಾವಿಕ ಅವ್ರ ಹತ್ರ ಇದ್ದಾಗ ನಾವೇನು ಮಾಡಲಿಕ್ಕೆ ಹೋಗೋದು, ಆ ದಾಖಲೆಯಿಂದ ನಾವು ಹೊರಗೆ ಬರುವಂಥದ್ದು ಹೇಗೆ ಹೇಳುವಂಥದ್ದು ನೋಡುವಂಥದ್ದು ಒಂದು ಇದನ್ನು ಮಾಡ್ತಾ ಇದ್ದೇವೆ. ನಂತರದಲ್ಲಿ ಅಡಿಕೆ ಇವತ್ತು ನಾವು ಕ್ಯಾನ್ಸರ್ ಬರ್ತದೆ ಜಗದ್ರೆ ಹೇಳುವಂಥದ್ದಕ್ಕೆ ಈಗಾಗಲೇ ನಮ್ಮ ಕೇಸುಗಳು ಸುಪ್ರೀಂ ಕೋರ್ಟ್ನಲ್ಲಿ ಇದ್ದಾವೆ. ಸುಪ್ರೀಂ ಕೋರ್ಟ್ನಲ್ಲಿ ಇದ್ದಿದ್ದು ಈ ಥರದ ಏನು ಅಧ್ಯಯನ ಮಾಡಿ ಆ ಅಧ್ಯಯನ ವರದಿಯನ್ನು ಬಂದ ಮೇಲೆ ನಾವು ಅಲ್ಲಿ ಇಡುವಂಥದ್ದು ಸಹಜವಾಗಿ ಅದನ್ನು ಮಾಡುವ ಸಮಯ ತಗೊಳ್ತದೆ. ಆ ಕಾರಣಕ್ಕಾಗಿ ಅಡಿಕೆ ಸ್ವಲ್ಪ ಏರಿಳಿತ ಆಗ್ಬೋದು. ಆದರೆ ಇವತ್ತು ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಚಾನಲ್ ಏನು ಇದು ನೀರಿನ ವ್ಯವಸ್ಥೆಗಳು ಆಗಿದಾವ, ನೀರಾವರಿ ವ್ಯವಸ್ಥೆಗಳನ್ನೇನು ಆಗಿದಾವ, ಅಲ್ಲಿ ಲಕ್ಷಗಟ್ಟಲೆ ಹೆಕ್ಟೇರನ್ನು ಹಚ್ಚಿದ್ದಾರೆ ಹೇಳುವಂಥದ್ದು ನಾನೇನು ನೋಡಲಿಲ್ಲ, ಆದರೆ ವರದಿಗಳು ಹೇಳ್ತಾ ಇದ್ದಾವೆ. ಇನ್ನು ಮುಂದೆ ಅಡಿಕೆಯ ಭವಿಷ್ಯ ಏನು ಹೇಳುವಂಥದ್ದು ಸಹಜವಾಗಿ ಹೆದರ್ಕೊಳ್ಳುವಂಥ ಸಹಜ. ನಾವು ಸಹಿತವಾಗಿ ಹೇಳಬೇಕಾಗ್ತದೆ, ಅಡಿಕೆ ಒಂದನ್ನೇ ನಾವು ನಂಬ್ಕೊಂಡಿರೋದು ಬೇಡ. ಒಂದು ಪರ್ಯಾಯ ಬೆಳೆಗೆ ಆವಾವ ಭೂಗುಣಕ್ಕೋಸ್ಕರ ಪರ್ಯಾಯ ಬೆಳೆಗೆ ಹೋಗಬೇಕು ಹೇಳುವಂಥದ್ದು ನಾವು ಬಾಯಲ್ಲಿ ಹೇಳೋದು ಸಸಾರ, ವೇದಿಕೆ ಮೇಲೆ ನಿಂತು ಹೇಳುವುದು ಸಸಾರ. ಅಲ್ಲಿ ನಾವು ಕಲ್ಟಿವೇಶನ್ ಮಾಡ್ಲಿಕ್ಕೆ ಹೋದ್ರೆ ಅದು ಆ ಭೂಮಿಗೆ ಅನುಗುಣವಾಗಿ ನಾವು ಬೆಳಿಬೇಕೇ ವಿನಃ ಆ ಪ್ರದೇಶ ಮತ್ತು ಆ ಭೂಮಿಯ ಅನುಗುಣವಾಗಿ ಆ ಮಾಡಬೇಕೇ ವಿನಃ ಬೇರೆ ಏನೋ ಮಾಡ್ತೇನೆ ಅಂದ್ರೆ ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನೀವು ಘಟ್ಟದ ಮೇಲೆ ಕಾಳುಮೆಣಸು ಜೊತೆಗೆ ಯಾಲಕ್ಕಿ ಉಪಬೆಳೆಯಾಗಿ ಬೆಳೀತಾ ಇದ್ದಾರೆ. ಈಗಿತ್ತಲಾಗಿ ಕೋಕೋ ಬೆಳೀತಾ ಇದ್ದಾರೆ, ಕಾಫಿನೂ ಬಹಳ ಜನ ಮಾಡ್ತಾ ಇದ್ದಾರೆ, ಬರ್ತಾ ಇದೆ. ಕೆಲವೊಂದು ಹೊಸ ತಳಿಗಳು ಕಾಫಿಗಳು ಬರ್ತಾ ಇದೆ. ಬೇರೆ ಪ್ರದೇಶದ ಜನಗಳು ಈ ಘಟ್ಟದ ಕೆಳಗಿನವರು ಕೂಡ ಪರ್ಯಾಯವಾಗಿ ಇಲ್ಲಿಯ ಭೂಗುಣಕ್ಕೆ ಯಾವುದೋ ಹೊಂದ್ಕೊಳ್ಬಹುದು, ಅದನ್ನ ಮಾಡ್ಬೇಕು ಅಂತ ನಮ್ಮ ಒಂದು ಮಾಡಿದ್ದೇ ನೀವು ಮಾಡ್ಬೇಕಿಲ್ಲ. ಆ ಭೂಮಿಯ ಅನುಗುಣವಾಗಿ ನಾವು ಅದನ್ನ ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾಡ್ಕೊಳ್ಳಿ, ತರಕಾರಿ ಬೇಕಾದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇವತ್ತು ಬೆಳೆ ಒಳ್ಳೇದು ಅಂತ ನೀವು ಹೇಳೋದು. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಕೇಳಿದ್ರೆ ಎಲ್ಲರಿಗೂ ಬಂದಂತಹದ್ದು. ನಾವು ಯಾವ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಹೋದ್ರು ಸಹಿತವಾಗಿ, ಹಾರ್ಟಿಕಲ್ಚರ್ ಮಾಡ್ಲಿಕ್ಕೆ ಹೋದ್ರು, ಯಾವುದೇ ಹೋದರೂ ಸಹಿತವಾಗಿ ಕಾರ್ಮಿಕರ ಕೊರತೆಗಳು ಸಾಕಷ್ಟಿದ್ದಾವೆ. ನಾವು ಸಹಜವಾಗಿ ಕೆಲವೊಂದು ಅದಕ್ಕೆ ಯಾಂತ್ರೀಕರಣವಾಗಿ ನಾವು ಇದಕ್ಕೆ ಹೋಗುವಂತ ಸಹಜವಾಗಿ ಹೋಗ್ತಾ ಇದ್ದೇವೆ. ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ. TSS ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೀರಿ, ಪ್ರಶ್ನೆ ಇಲ್ಲ. ಬೇಕಾದಷ್ಟು ಉಪಕರಣಗಳು ರೈತರಿಗೆ ಮಾಡಿದ್ದೀರಿ, ಎಲ್ಲದೂ ಸಿಗುವ ವ್ಯವಸ್ಥೆ ಹುಡುಕ್ಬೇಕು. ಈಗ ಇಲ್ಲ, ನಮಗೆ ಹೊಸದಾಗಿ ಒಂದು ರೋಬೋಟ್ ಅಲ್ಲಿ ನಾವು ಏನ್ ಮಾಡ್ಬೋದು ಹೇಳುವಂಥದ್ದು ಅದನ್ನು ನಾವು ಮಾಡ್ಲಿಕ್ಕೆ ನಾವು ಈಗಾಗಲೇ ಒಂದು ಸಂಘಟ ಮಾಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ನಾವು ಸಹಿತವಾಗಿ ಎಣಿಸುವಾಗೆ ನಾವು ದುಡ್ಡು ಹಾಕಿ ಮಾಡುವಂಥ ಕೆಲಸಗಳಲ್ಲ. ಎಷ್ಟೋ ಕೋಟಿಗಟ್ಟಲೆ ಅದಕ್ಕೆ ಎಕ್ಸ್ಪೆನ್ಸ್ ಇರುತ್ತದೆ. ಆದರೆ ಈಗಾಗಲೇ ಅದನ್ನ MSME ಇಂದ ಒಂದು ಟೀಮ್ ರೆಡಿಯಾಗಿ ಈಗಾಗಲೇ ಮಾಡ್ತಾ ಇದೆ. ರೋಬೋಟ್ ಇಂದ ಅಡಿಕೆ ಇದು ಮಾಡುವಂಥದ್ದು, ಅಡಿಕೆಯ ಕೊಯ್ಲು ಮಾಡುವಂಥದ್ದು, ಔಷಧಿಯನ್ನು ಹೊಡೆಯುವಂಥದ್ದು ಎಷ್ಟರ ಮಟ್ಟಿಗೆ ಆಗ್ತದೆ ಹೇಳುವಂಥದ್ದಿಲ್ಲ. ಒಟ್ಟಾರೆ ನಾವು ಏನಪ್ಪ ಕೇಳಿದ್ರೆ ನಾವು ಮುಂದಾಗಿ ನಿಂತಾಗ ನಾವು ಅಲ್ಲಿ ಮುಂದೆ ಇರಬೇಕಿದ್ರೆ ಹೊಸದಾಗಿ ಏನ್ ತರ್ಲಿಕ್ಕೆ ಬರ್ತದೆ, ಏನ್ ಆಗ್ಬೇಕು, ಏನ್ ಮಾಡ್ಲಿಕ್ಕೆ ಆಗ್ಬಹುದು ಹೇಳುವಂಥದ್ದು ಚಿಂತನೆಯನ್ನು ಮಾಡುವಂಥದ್ದು. ನೋಡಿ, ಒಂದು 10 ವರ್ಷದ ಹಿಂದೆ ರೋಬೋಟ್ ಆಪರೇಷನ್ ನಂಬ್ತಾ ಇರ್ಲಿಲ್ಲ. ಈಗ ರೋಬೋಟ್ ಆಪರೇಷನ್ ಮನುಷ್ಯ ಮಾಡಿಕ್ಕಿಂತ ಹೆಚ್ಚು 100% ಸಕ್ಸಸ್ ಅಂತ ಹೇಳಿ ಈಗ ಕರ್ನಾಟಕದಲ್ಲಿ ಮಣಿಪಾಲ್ ಆಸ್ಪತ್ರೆ, ಬೆಂಗಳೂರು, ದಕ್ಷಿಣ ಕನ್ನಡದ ಕೆಲವು ಆಸ್ಪತ್ರೆಗಳು ರೋಬೋಟ್, ಈಗ ಮಣಿಪಾಲದಲ್ಲಿ ಕೂಡ ರೋಬೋಟ್ ಆಪರೇಷನ್ ಮಾಡ್ಕೊಂಡಿದ್ದಾರೆ. ಹರ್ನಿಯಾದಂತ ಆಪರೇಷನ್ಗಳು
ರೋಬೋಟ್ ಪರ್ಫೆಕ್ಟ್ ಆಗಿ ಮಾಡ್ತವೆ. ಅದು ಬರ್ಬೋದು ಅಂತಿಲ್ಲ, ತಮ್ಮ ವಿಚಾರ ಕೂಡ ಒಳ್ಳೇದೇ. ಅದಕ್ಕೆ ಮೌಲ್ಯವರ್ಧನೆ ಕುರಿತು ಹೇಳಿದ್ರೆ ಆ ತರದ್ದು ರೋಬೋಟ್ ಅದಕ್ಕೆ ಸುಲಿಲಿಕ್ಕೆ ಇದಕ್ಕೆಲ್ಲ ಬಂದಂತ ಯಂತ್ರಗಳು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ? ಇಲ್ಲ, ಈಗಾಗಲೇ ಸುಲಿಲಿಕ್ಕೆ ಬಂದಂಥದ್ದು ಜಾಲಿ ಇದರೊಳಗೆ ಅದೇನು ಮಿಷನರಿಗಳು ಬಂದಾವ ಅದನ್ನ ಸರಿಯಾಗಿ, ಅಂದ್ರೆ ಬಿಳಿ ಅಡಿಕೆ ಏನು ಬಂದಿದೆಯಲ್ಲ ಅದು ಸಕ್ಸಸ್ಸೇ ಇದೆ, ಒಳ್ಳೆಯ ಒಂದೇ ಒಂದು ಅಂದರೆ ಏನು ಹಸಿರು ಅಡಿಕೆ ಅಂದರೆ ಹಸಿ ಅಡಿಕೆ ಏನು ಇದೆಯಲ್ಲ ಅದು ಒಂದು ಸ್ವಲ್ಪ ಸುಲಿಯುವಂಥದ್ದು, ಒಂದು ಸ್ವಲ್ಪ ಇನ್ನೂ ಅದನ್ನು ಮಾಡಿಫೈ ಮಾಡುವಂಥದ್ದು, ಆ ಯಾಂತ್ರೀಕರಣತೆಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಇದನ್ನು ಕೊಡುವಂಥದ್ದು, ಅದನ್ನು ಮಾಡಬೇಕು ಹೇಳುವಂಥ ದೃಷ್ಟಿ ಒಳಗೆ ಇದ್ದೇವೆ. ಅದು ಇನ್ನೂ ಆಗಬೇಕು, ಆದರೂ ಬರ್ತಾ ಇದೆ. ನಾವು ಸಹಿತವಾಗಿ ಅನಿವಾರ್ಯವಾಗಿ ಅದನ್ನು ಇದು ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಸಹಕಾರಿ ಕ್ಷೇತ್ರದಲ್ಲಿ ಬಹುತೇಕವಾಗಿ ನಾವು ಇದ್ದುಕೊಂಡು ಒಂದು ಮುಂದಾಳತ್ವವನ್ನು ವಹಿಸಿ ಅಡಿಕೆ ಬೆಳೆಯುವುದರಿಂದ ಅಥವಾ ಅಡಿಕೆಯ ಇದರಿಂದ ಏನೋ ಒಂದು ಭಯ ಇದೆ ಹೇಳುವಂಥದ್ದು ನನಗೇನು ಅನಿಸೋದಿಲ್ಲ. ನನಗೆ ಯಾಕೆ ಕೇಳಿದ್ರೆ ಅಷ್ಟು ಬೇಡಿಕೆನೂ ಸಹಿತವಾಗಿದೆ ಅಡಿಕೆಗೆ. ಇವತ್ತು ಸ್ವಲ್ಪ ವರ್ಷದಲ್ಲಿ ನಾವೇ ನೋಡ್ತಾ ಇದ್ದೇವೆ, 10 ವರ್ಷದ ಈ ಕಡೆ ಕರೆಕ್ಟಾಗಿ ಒಂದು 60-70% ನಮ್ಮ ಅಡಿಕೆ ಜಾಸ್ತಿ ಆದರೂ ಸಹಿತವಾಗಿ ಬೇಡಿಕೆಗಳು ಇದ್ದಾವೆ, ರೇಟು ಇದೆ. ಆದರೆ ಇದಕ್ಕೆಲ್ಲ ಒಂದು ಸರ್ಕಾರ ನಮಗೆ ಸರಿಯಾಗಿ ಸ್ಪಂದಿಸುವಂಥದ್ದು ಬೇಕು. ಯಾವುದೇ ಕ್ಷೇತ್ರಕ್ಕಿದ್ರೂ ಸಹಿತವಾಗಿ, ಇವತ್ತು ಸಹಕಾರಿ ಕ್ಷೇತ್ರದಲ್ಲೂ ಸಹಿತವಾಗಿ ಹಾಗೆ ರಾಜಕಾರಣ ಬರಬಾರ್ದು ಅಂತೇಳಿ ವೇದಿಕೆ ಮೇಲೆ ಹೇಳ್ತಾ ಇದ್ರೆ ಆಗೋದಿಲ್ಲ. ನಾವು ರಾಜಕಾರಣ ಬರಬಾರ್ದು ಅಂದ್ರೆ ಅದು ಕೆಳಗೆ ಇಳಿದ ಮೇಲೂ ಅದು ರಾಜಕಾರಣ ಬರಬಾರ್ದು ಹೇಳುವಂಥದ್ದನ್ನು ನಾವು ನಡೆಸ್ಕೊಂಡು ಹೋಗ್ಬೇಕು. ಅದನ್ನ ಆ ಥರ ಇದನ್ನು ಹಾಗೆ ಅಡಿಕೆ ಬೆಳೆಯುವ ಕ್ಷೇತ್ರ ಅಡಿಕೆ ನಾವು ಮತ್ತೊಂದು ಇದನ್ನು ಇಟ್ಕೊಂಡು ಹೋಗಿದ್ವಿ ಮೊನ್ನೆ ದಿಲ್ಲಿಗೆ, ಭಾಳ ಚೆನ್ನಾಗಾಯ್ತು. ನಮ್ಮ ಹೊಸಬಾಳೆ HS ಮಂಜಪ್ಪ ಅವರ ನೇತೃತ್ವದ ನಾವು ಹೋಗಿದ್ದು. ಭಾಳ ವರ್ಷದಿಂದ ಅವರು ಅಡಿಕೆಯ ಬಗ್ಗೆ ಭಾಳ ಅಧ್ಯಯನ ಮಾಡಿದಂಥವ್ರು, ಒಬ್ಬ ಹಿರಿಯ ಸಹಕಾರಿ. ಅಲ್ಲಿ ಉಪರಾಷ್ಟ್ರಪತಿಯವರಿದ್ದಲ್ಲಿ ನಾವು ಹೋಗಾಗಿತ್ತು. ನಾವು ಹೇಳಿದ್ದು ನಾವು ಹೀಗೀಗೆ ಬಂದಾಗಿದೆ ಅಂತ ಹೇಳಾಯ್ತು. ಎಷ್ಟು ಕಳಕಳಿಯಿಂದ ಅಡಿಕೆ ಬಗ್ಗೆ ಅವರು ಹೇಳಿದ್ರು ಕೇಳಿದ್ರೆ, ಅವರ ಅವರನ್ನು ಕರೆದು ಬಿಟ್ಟು ನಮಗೆ ಹೇಳಿದ್ರು, ನೀವು ಅಡಿಕೆ ಏನು ಸಂಸತ್ತು ಏನು TV ಇದೆಯಲ್ಲ, ಆ ಸಂಸತ್ತು ಬರಬೇಕಿದ್ರೆ ಮಧ್ಯದಲ್ಲಿ ಗ್ಯಾಪ್ಗಳು ಇರ್ತಾವಲ್ಲ, ಸಂಸತ್ತು ನಡೆಯುವ ಗ್ಯಾಪ್ನಲ್ಲಿ ಅಡಿಕೆಯ ಕುರಿತಾಗಿ ಒಂದು ಡಾಕ್ಯುಮೆಂಟ್ರಿಯಲ್ಲಿ ಅಲ್ಲಿ ಪ್ರಸಾರ ಆಗಬೇಕು ಅಂತಂದ್ರು. ಇದು ನಾವು ಈಗ ಮುಂದೆ ಅದನ್ನು ಮಾಡಲಿಕ್ಕೆ ಇಲ್ಲ, ನಾವು ನಾವು ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡಿಕೊಡ್ತೇವೆ, ಅದನ್ನು ಪ್ರಸಾರ ಮಾಡುವಂಥದ್ದು ದಯವಿಟ್ಟು ಅದನ್ನು ಮಾಡಿಕೊಡಿ. ಯಾಕೆ ಕೇಳಿದ್ರೆ ನಮ್ಮದು ಒಂದೇ ಒಂದು ಅಂಶ ಅದಕ್ಕೆ, ಇದು ಪ್ರಸಾರ ಮಾಡುವ ಇನ್ನೂ ಹೆಚ್ಚು ರೀತಿಯೊಳಗೆ ಇದರೊಳಗೆ ನಾವು ನಮ್ಮ ಹಿರಿಯ ರಾಜಕಾರಣಿಗಳಿಗೆ ಮತ್ತು ಇವರಿಗೆ ಸ್ವಲ್ಪ ಅದು ತಿಳಿಸಿದಾಗ ಅಡಿಕೆಯಿಂದ ಬೇರೆ ಬೇರೆ ಕ್ಯಾನ್ಸರ್ ಅಂತ ರೋಗಗಳು ಬರುವುದಿಲ್ಲ ಅಂತ ಹೇಳುವಂಥದ್ದು ನಾವು ತೋರಿಸ್ಕೊಡ್ಬೇಕಾಗಿದೆ. ಈಗ ಒಂದೆಡೆಯಲ್ಲಿ ಅದಕ್ಕೆ ಸಂಶೋಧನೆಗಳು, ಅಧ್ಯಯನಗಳು, ಒಂದೆಡೆಯಲ್ಲಿ ಈ ಥರದ ಒಂದು ಇದು ಅಂದರೆ ಎಲ್ಲ ಥರದಿಂದನೂ ಅದನ್ನು ತೋರಿಸ್ಕೊಡುವಂಥ ವ್ಯವಸ್ಥೆಗಳು ಆಗಬೇಕು. ಇದು ಉಪರಾಷ್ಟ್ರಪತಿಗಳು ಅವರಾಗಿಂದನೇ ಹೇಳಿದ್ದಂಥದ್ದು, ಇದು ಮಾಡುವ ಅದು ಆಗಬೇಕು ನನಗೆ ಹೇಳುವಂಥದ್ದನ್ನು ಅವರು ಹೇಳಿದ್ದಾರೆ. ಇನ್ನು ಕೃಷಿ ಸಚಿವರು ಬಹಳ ಚೆನ್ನಾಗಿ ಸ್ಪಂದಿಸಿದ್ರು. ಹೇಗೆ ಇದು ಬರ್ತದೆ, ಒಳಗಡೆ ಹೇಗೆ ಬರದೇ ಹೋದಂಗೆ ಏನು ಮಾಡಬೇಕು ಹೇಳುವಂಥದ್ದು, ಮತ್ತು ಈಗ WHO ಮಾಡಿದಂಥ ಇದಕ್ಕೆ ನಿಮ್ಮ ಮುಂದಿನ ಇದು ಏನು ಹೇಳುವಂಥದ್ದು. ಈಗಾಗಲೇ ಮುಂದಿನ ತಿಂಗಳಲ್ಲಿ ಇದೇ ತಿಂಗಳಲ್ಲಿ ಬರೋರಾಗಿತ್ತು. ಅವರು ಒಂದು ಫಂಕ್ಷನ್ ಇತ್ತು, ಬೃಹತ್ ಸಮಾವೇಶ ಸಾಗರದಲ್ಲಿ ಅಡಿಕೆ ಬೆಳೆಗಾರದು ಇತ್ತು. ಅದು ಈಗಾಗಲೇ ಮುಂದೆ ಹೋಗಿದೆ. ಇದೇ ಸಂದರ್ಭದಲ್ಲಿ ದಯವಿಟ್ಟು ನಾನು ಒಬ್ಬ ಅಡಿಕೆ ಬೆಳೆಗಾರ ಹಾಗೂ ಒಂದು ಸಂಸ್ಥೆಯ ಅಧ್ಯಕ್ಷ ಆಗಿ ಎಲ್ಲ ನಮ್ಮ ಜಿಲ್ಲೆ ಮತ್ತು ಹೊರ ಜಿಲ್ಲೆಯವರಿಗೆ ನಾನು ಕೇಳಿಕೊಳ್ಳೋದು ಏನಂದರೆ, ಜನವರಿ 18 ಈಗಾಗಲೇ ಅನೌನ್ಸ್ ಆಗಿದೆ. ಹೇಳಿ. ಅದು ಸಾಗರದಲ್ಲಿ ದೊಡ್ಡ ಅಡಿಕೆ ಬೆಳೆಗಾರರ ಸಮಾವೇಶ ನಡೀತದೆ. ಆ ಸಮಾವೇಶಕ್ಕೆ ಎಲ್ಲರೂ ಬರಬೇಕು. ಅದಕ್ಕೆ ಎಲ್ಲ MP ಗಳು ಬರ್ತಾರೆ. ಆಮೇಲೆ ಅಗ್ರಿಕಲ್ಚರ್ ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾ ಇದ್ದಾರೆ ಅವತ್ತು.
ನಮ್ಮ ಸಮಸ್ಯೆಗಳ ಬಗ್ಗೆ ಅವ್ರ ಹತ್ರ ಒತ್ತು ಮತ್ತು ತೋಡ್ಕೊಳ್ಬೇಕು. ಎಲ್ಲ ನಮ್ಮ ಅಡಿಕೆ ಬೆಳೆಗಾರರು ತಪ್ಪದೇ ಬರುವಂಗೆ ಆಗಬೇಕು ಅಂಥೇಳಿ ಸಂಘಟಕರ ಪರವಾಗಿ ನಾನು ಎಲ್ಲರ ಹತ್ರ ಅದನ್ನು ವಿನಂತಿ ಮಾಡ್ತಾ ಇದ್ದೇನೆ. ಇನ್ನೊಂದು ನಾವು ಮತ್ತೊಂದು ವಿಷಯಕ್ಕೆ ಅಲ್ಲಿ ನಾವು ಹೋಗಿದ್ದೇನೆಂದರೆ, ಡೆಲ್ಲಿಯೊಳಗೆ ನಮ್ಮ ಅಡಿಕೆ ಬೆಳೆಗಾರರ ಎಲ್ಲ ಸಂಸದರನ್ನು ಒಂದು ಸಮಿತಿ ಮಾಡಬೇಕು ಅಂತ ಹೇಳಿ ಒಂದು ಇದನ್ನು ಮಾಡಿದ್ದಾರೆ. ಸುಮಾರು ಜನ ಅವತ್ತು ಸೇರಿದರು. ವಿಶ್ವೇಶ್ವರ ಹೆಗಡೆಯವರು ಬಂದಿದ್ದರು, ಆಮೇಲೆ ಬಿ ವೈ ರಾಘವೇಂದ್ರ ಅವರು ಬಂದಿದ್ದರು, ಬ್ರಿಜೇಶ್ ಚೌಟಾಲ ಅವರು ಬಂದಿದ್ದರು, 3 ಜಿಲ್ಲೆ ಆಯಿತು, 3 ಜಿಲ್ಲೆಯವರು ಬಂದಿದ್ದರು. ಸಾಕಷ್ಟು ಜಿಲ್ಲೆಗಿದೆ. ಪ್ರಹ್ಲಾದ್ ಜೋಶಿ ಅವರು ಭೇಟಿಯಾಗಿದ್ವಿ, ಇದ್ರದ್ದೆಲ್ಲ ಮಾತಾಡಿದ್ವಿ. ಆಮೇಲೆ ಬಿ ಸೋಮಣ್ಣ ಅವರು ಭೇಟಿಯಾಗಿದ್ವಿ, ಅವರು ಸಹಿತವಾಗಿ ಇದಕ್ಕೆ ಬಹಳ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಮತ್ತು ಹೀಗೆ ಸಂಸದರ ಒಂದು ಸಮಿತಿಯನ್ನು ಮಾಡಬೇಕು. ಯಾಕೆಂದರೆ ಪ್ರತಿ ಸಲನೂ ನಾವು ಅಲ್ಲಿ ಬರಲಿಕ್ಕೆ ಕಷ್ಟ ಸಾಧ್ಯ ಆಗ್ಬೋದು. ನಿಮ್ಮ ಜೊತೆಯಲ್ಲಿ ನಮ್ಮ ಅಹವಾಲನ್ನು ನಾವು ಇಡ್ತೇವೆ. ನಮ್ಮ ರೈತರಿಗೆ, ನಮ್ಮ ಅಡಿಕೆ ಬೆಳೆಗಾರರಿಗೆ ಅನುಕೂಲ ಆಗುವಂತಹ ಕೆಲವೊಂದು ಕಾನೂನು ಇರ್ಬೋದು, ಅಥವಾ ಇದಕ್ಕೆ ಸಮಸ್ಯೆಗಳು ಬಂದಾಗ ನೀವು ಅದಕ್ಕೆ ಇದಕ್ಕೆ ಹೋರಾಟದಲ್ಲಿ ನಿಲ್ಲಬೇಕು ಹೇಳುವಂತ ಹೇಳಿದಾಗ ಎಲ್ಲರೂ ಒಳ್ಳೆ ರೀತಿಯೊಳಗೆ ಸ್ಪಂದಿಸಿದ್ದಾರೆ. ಮುಂದಿನ ದಿನದೊಳಗೆ ಅತಿ ಶೀಘ್ರದಲ್ಲಿ ಒಂದು ಸಮಿತಿಯನ್ನು ಮಾಡುವ, ನಿಮ್ಮೆಲ್ಲ ಇಟ್ಟುಕೊಂಡು ಒಂದು ಸಮಿತಿ ಮಾಡಿಕೊಂಡು ಅದಕ್ಕೆ ಕಾರ್ಯಪ್ರವೃತ್ತರಾಗುವ ಅಂತ ಹೇಳಿದ್ದಾರೆ. ಈ ಅಡಿಕೆಗೆ ದೇಶದ ಉತ್ತರ ಭಾಗದಲ್ಲಿ ಹೆಚ್ಚು ಬೇಡಿಕೆ ಜಾಸ್ತಿ ಅಂತ. ಉತ್ತರ ಭಾಗದಲ್ಲಿ ಸ್ವಲ್ಪ ಜಾಸ್ತಿ, ಇವತ್ತು ದಕ್ಷಿಣದಲ್ಲೂ ಇದೆ. ದಕ್ಷಿಣದಲ್ಲಿ ಇದ್ರೂ ಸಹಿತವಾಗಿ ನಮ್ಮ ಅಡಿಕೆ ಹೋಗುವಂಥದ್ದು ಏನಿದೆ ಕೇಳಿದ್ರೆ ಎಲ್ಲ ಇದು ಉತ್ತರ ಭಾಗದಲ್ಲಿ ಜಾಸ್ತಿ. ಇವತ್ತು ಬಿಳಿ ಅಡಿಕೆ ಇರ್ಬೋದು, ಗುಜರಾತು ಮತ್ತು ಉತ್ತರ ಪ್ರದೇಶ ಇಲ್ಲಿ ಜಾಸ್ತಿ ಇದೆ. ಇನ್ನು ಪಾನ್ ಮಸಾಲಕ್ಕೆ ಹೋಗುವಂಥದ್ದು, ಈಗ ಕೆಂಪು ಅಡಿಕೆ ಅದೆಲ್ಲ ಪಾನ್ ಮಸಾಲಕ್ಕೆ ಹೋಗುವಂಥದ್ದು. ಇನ್ನು ನಾವೇ ಸಹಿತವಾಗಿ ಇವತ್ತು ಗುಜರಾತ್ನಲ್ಲಿ ಕಳೆದ ವರ್ಷ ನಾವು ಬಂದ ಮೇಲೆ ಒಂದು ರಾಜ್ಕೋಟ್ನಲ್ಲಿ ಒಂದು ಡಿಪೋವನ್ನು ತೆರೆದಿದ್ದೇವೆ. TSS ಬ್ರ್ಯಾಂಡ್ನಲ್ಲಿ ಅವರು ಅಲ್ಲಿ ಮಾರ್ತಾರೆ. ನಾವು ಮಾತ್ರ ಅವರಿಗೆ ಇದನ್ನು ಅಡಿಕೆ ಕೊಡುವಂಥದ್ದು. ಇನ್ನು ಇನ್ನಿತರೆ ಮತ್ತು ರಾಜ್ಯದಲ್ಲೂ ಸಹಿತವಾಗಿ ಸದ್ಯದಲ್ಲೇ ಒಂದು ರಾಜ್ಯದಲ್ಲಿ ನಾವು ತೆರೆಯುವ ಆಶೆಯನ್ನು ಹೊಂದಿದ್ದೇವೆ, ಸಂಪರ್ಕವನ್ನು ಮಾಡಿದ್ದೇವೆ. ಬಹುತೇಕ ಆಗ್ಬೋದು ಹೇಳುವಂಥದ್ದು ಆಶೆ ಇದೆ. ಹೀಗೆ ಅಲ್ಲಿ ಒಂದೊಂದು ಡಿಪೋವನ್ನು TSS ಇಂದು ಬ್ರ್ಯಾಂಡ್ನಲ್ಲಿ ತೆರೆದು ಅದನ್ನು ಅಡಿಕೆಯ ಮಾರುಕಟ್ಟೆಯನ್ನು ಇನ್ನೂ ಚುರುಕುಗೊಳಿಸಬೇಕು ಹೇಳುವಂಥದ್ದು. ಮತ್ತೆ ಅಡಿಕೆ ಭಾಳ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅಡಿಕೆ ಜಗಿಯೋದ್ರಿಂದನೇ ನಮಗೇನೋ ಆಗ್ತದೆ ಹೇಳುವಂಥದ್ದು. ದೊಡ್ಡ ಸವಾಲಿದೆ, ಅದು ನಮಗೆ ತಪ್ಪಿಸ್ಬೇಕು. ಫಸ್ಟ್ ಅದರಿಂದ ಮುಕ್ತ ಆಗಬೇಕು, ಅನುಮಾನದಿಂದ ಮುಕ್ತ ಆಗಬೇಕು. ಅಲ್ಲಿ ಅಡಿಕೆ ಜಗಿಯೋದ್ರಿಂದ ಅಲ್ಲ, ಅಕಸ್ಮಾತ್ ಏನೋ ಬಂದಿದ್ದಿದ್ರೆ ಅದು ತಂಬಾಕು ಉತ್ಪನ್ನದಿಂದ ಸೇರಿಸಿದಾಗ ಅದು ಬಂದಿದ್ದಿದೆ ಹೇಳುವಂಥದ್ದು ಒಂದು ದೊಡ್ಡದಿದೆ. ಇನ್ನೊಂದು ದೊಡ್ಡ ತೂಗುಕತ್ತಿಗಳು ನಮಗೆ ನಮ್ಮ ಎದುರಿಗಿದೆ. ಈಗ FDI ಹೇಳುವಂಥದ್ದು ನಮಗೆ ಬರ್ತಾ ಇದೆ. ಅಂದರೆ ಈಗ ಅದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಅದರೊಳಗೆ ಏನಾಗ್ತಾ ಇದೆ ಕೇಳಿದ್ರೆ, ದೊಡ್ಡ ಗ್ರೂಪ್ಗಳು, ಇವತ್ತು DS ಗ್ರೂಪ್ನಂಥ ಒಬ್ಬ ಗ್ರೂಪ್ನವರು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದಾರೆ. ಇಲ್ಲಿ ಹೊರಗಡೆ ದೇಶದಿಂದ ಈ ಅಡಿಕೆ ಒಂದೇ ಅಲ್ಲ, ಬೇರೆ ಬೇರೆ ಇದು ಇದ್ದಾವೆ, ಅದರೊಳಗೆ ಅಡಿಕೆನೂ ಒಂದಿದೆ. ಕಲ್ಟಿವೇಷನ್ ಮಾಡೋದಕ್ಕೆ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳುವಂಥದ್ದು. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ದಯವಿಟ್ಟು ಅದು ನಮಗೆ ಬರಬಾರ್ದು. ಫಾರಿನ್ ಅವರು ಇಲ್ಲಿಂದ ನಾವು ಡೈರೆಕ್ಟಾಗಿ ಯಾವುದೇ ಇನ್ವೆಸ್ಟ್ ಮಾಡುವಂಥದ್ದು ಇದು ದಯವಿಟ್ಟು ಇದನ್ನು ಕಡಿವಾಣ ಹಾಕಬೇಕು. ಇದು ಕಡಿವಾಣ ಹಾಕುವಂಥದ್ದಲ್ಲ, ಅದು ಬರಲೇಬಾರ್ದು ಹೇಳುವಂಥದ್ದು ನಾವು ಈಗಾಗಲೇ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. TSSನಿಂದನೂ ಕಳಿಸಿದ್ದೇವೆ, ಮಹಾಮಂಡಲಿಂದ ಕಳಿಸಿದ್ದೇವೆ, ಆಮೇಲೆ ಕ್ಯಾಂಪ್ಕೋದವರು ಕಳಿಸಿದ್ದಾರೆ. ಇನ್ನೊಂದು ಮೊನ್ನೆ ಡೆಲ್ಲಿ ಹೋದಾಗ ನಮ್ಮ ಬೇಡಿಕೆ ಏನಿತ್ತು ಕೇಳಿದ್ರೆ, ಅಡಿಕೆಗೆ ಮಾಯ್ಶ್ಚರ್ ಕಂಟೆಂಟನ್ನು ಒಂದು ಗೊತ್ತುಪಡಿಸ್ತಾರೆ, ಒಂದು ನಿಗದಿಪಡಿಸ್ತಾರೆ. ಈಗ 7% ಇರಬೇಕು ಅಂಥೇಳಿ, ತೇವಾಂಶ 7% ಇರಬೇಕು ಹೇಳುವಂಥದ್ದು ಮಾಡಿದ್ದಾರೆ. ಸೊ ಅದು ಏನಾಗಿದೆ ಕೇಳಿದ್ರೆ,
ಇದು 7%ಗಿಂತ ಜಾಸ್ತಿ ಬರ್ತದೆ. ಕಾರಣ ಏನು? ಅಡಿಕೆ ನಾವು ಎಷ್ಟು ಒಣಗಿಸ್ತೇವೋ ಅಷ್ಟು ಒಣಗಿಸಿದ ಮೇಲೆ ಹವಾಮಾನ ವೈಪರೀತ್ಯದಿಂದ ಹವಾಮಾನ ಇದರನ್ನು ಅದು ಮಾಯ್ಶ್ಚರ್ ಕಂಟೆಂಟನ್ನು ಎಳ್ಕೊಳ್ಳುವಂಥ ಆ ಗುಣಮಟ್ಟ ಅದಕ್ಕಿದೆ. ಆ ಗುಣ, ಆ ಸ್ವಭಾವ ಅದಿದೆ. ಆ ಸ್ವಭಾವ ಅದಿದ್ದರಿಂದ ಹಾಗೆಂತ ಹೇಳಿ ಅದು ಹಸಿ ಅಡಿಕೆ ಅಥವಾ ಗುಣಮಟ್ಟ ಕಡಿಮೆ ಆಗುವಂಥ ಇದಲ್ಲ, ಅದಲ್ಲ. ಅದನ್ನು ನಾವು 11%ಗೆ ನೀವು ಫಿಕ್ಸ್ ಮಾಡಿಕೊಡಿ ಅಂತ ಹೇಳಿ ನಾವು ಈಗಾಗಲೇ ಕೊಟ್ಟಿದ್ದೇವೆ. ಆದರೆ ನಮ್ಗೆ ಆ ಏನು ನಾವು ಕೊಟ್ಟಿದ್ದಂಥ ಇದು ನಮಗದು ವಾಪಸ್ಸು ಇದು ಬಂದಿದೆ. ಸರ್ಕಾರದ ಜೊತೆಯಲ್ಲಿ ಅದನ್ನು ಮಾತಾಡಿದ್ದೇವೆ. ಸರ್ಕಾರ ಸಹಿತವಾಗಿ ಇವಾಗ ಎಲ್ಲ MP ಗಳು ಸಹಿತವಾಗಿ ಅದಕ್ಕೆ ಇಲ್ಲ, ಅದನ್ನು ಯಾಕೆ ಅದು ಮಾಡಬೇಕಿದ್ರೆ ಇವತ್ತು ದೊಡ್ಡ ದೊಡ್ಡ ಪಾನ್ ಮಸಾಲ ಆದಂಥ ಇವರು ವಾಪಸ್ಸು ಕಳಿಸಿದ್ದಾರೆ. ಈಗ ನಿಮಗೂ ಗೊತ್ತಿರ್ಬೋದು, ನಮ್ಮ ಕಂಟೆಂಟ್ಸು ಸ್ವಲ್ಪ ಹೆಚ್ಚು ಕಡಿಮೆ 140 ಟ್ರಕ್ಗಳು ಅಲ್ಲಿಂದ ವಾಪಸ್ ಬಂದಂಥದ್ದು ಇದಿದೆ. ಒಂದು ಇವತ್ತಿನ ರೇಟ್ನಲ್ಲಿ ದರವಾರದಲ್ಲಿ 1.5 ಕೋಟಿ ಆಗುವಷ್ಟು ಆಗ್ತದೆ ಒಂದು ಇದಕ್ಕೆ. ಕನಿಷ್ಠ 3 ಲಕ್ಷ ಮೇಲೆ ನಮಗೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಬೀಳ್ತದೆ. ಇದು ಬಹಳ ಹೊಡೆತ ಬೀಳ್ತದೆ. ಇದರಿಂದ ನಮಗೆ ತಪ್ಪಿಸಬೇಕು ಹೇಳುವಂಥದ್ದು ಅದನ್ನು ಸಹಿತ ಒಂದು ಮನವಿ. ಒಟ್ಟಾರೆ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಅದರಲ್ಲೂ ವಿಶ್ವೇಶ್ವರ ಹೆಗಡೆಯವರು ಮತ್ತು ನಮ್ಮ ಶ್ರೀನಿವಾಸ್ ಪೂಜಾರಿ ಇವರು ಪ್ರಾಕ್ಟಿಕಲ್ ಹೌದು, ಅವರು ಇದ್ದರು ಅವತ್ತು ಪೂಜಾರಿ ಅವರು ಇದ್ದರು. ಆಮೇಲೆ ನಮ್ಮ ಚೌಟಾಲ ಅವರಿದ್ದರು ಮತ್ತು ರಾಘವೇಂದ್ರ ಅವರು. ಸ್ಪಷ್ಟವಾಗಿ ರಾಘವೇಂದ್ರ ಅವರು ಅಂತೂ ಹೇಳ್ಬಿಟ್ಟಿದ್ದಾರೆ, ಪ್ರತಿ ಸಲನೂ ಒಂದೇ ಆಯಿತು, ಅಡಿಕೆಗೆ ಒಂದಲ್ಲ ಒಂದು ಇದು ಬರ್ತದೆ. ಈ ಸಲದ ಇದರೊಳಗೆ ಈ ಸೆಷನ್ ಅಂದರೆ ಏನು ಕೇಳಿದ್ರೆ ಈ 5 ವರ್ಷದೊಳಗೆ ನಾವು ಅದರದ್ದು ಬಗೆಹರಿಸಬೇಕು, ಏನೂ ಇಡ್ಲಿಕ್ಕಿಲ್ಲ ಅದಕ್ಕೆ ಸಮಸ್ಯೆಯನ್ನು ಹೇಳುವಂಥದ್ದು. ಅಂದರೆ ಆ ಮನೋಭಾವದಲ್ಲಿ ಅದಕ್ಕೆ ಆ ಸ್ಥಿತಿಯೊಳಗೆ ಅವರು ಇದ್ದಾರೆ ನಮ್ಮ MP ಗಳು. ಅದು ಇದ್ದಿದ್ದರಿಂದ ನಮಗೊಂದು ಸ್ವಲ್ಪ ಧೈರ್ಯ ಇದೆ. ಎಲ್ಲ ನಾವು ಸ್ವಲ್ಪ ಧೈರ್ಯದಲ್ಲಿದ್ದೇವೆ. ಹಾಗಾಗಿ ಬೆಳೆಗಾರರಿಗೂ ನಾವು ಧೈರ್ಯ ತುಂಬಲಿಕ್ಕೆ ನಾವು ಶಕ್ತರಾಗಿದ್ದೇವೆ. ಹಾಗೆ ಅದೇ ನಿಮ್ಮ ಮಾತುಗಳಲ್ಲಿ ಬೆಳೆಗಾರಿಗೆ ಧೈರ್ಯ ತುಂಬಿದ್ರಿ. ಅಡಿಕೆ ಬೆಳೆಗಾರ ನಿರಾಸೆ ಆಗೋದು ಬೇಡ ಅಂತ. ಅಡಿಕೆ ಬೆಳೆಯುವವನಿಗೆ ಇದ್ಯಾವುದು ಇಂಥದ್ದು ಕಷ್ಟಗಳು ಗೊತ್ತಿಲ್ಲ. ಅಡಿಕೆ ಬೆಳೆಯುವವನಿಗೆ ರೇಟು ಜೇಬ್ ತುಂಬಿಕೊಂಡು ಅದಕ್ಕೆ ಹೋಗೋದು ಬಿಟ್ರೆ, ಅಡಿಕೆ ದರ ಬಿದ್ದರೆ ಬೈಯೋದು, ಬಂದ್ರೆ ಯಾರಿಗೂ ಹೇಳದೆ ಇರೋದು, ಬ್ಲಾಕ್ ಮಾಡೋರೊಂದು ಸ್ವಲ್ಪ ಜಾಸ್ತಿ ನಮ್ಮ ಗಟ್ಟದ ಕೆಳಗೆ ಜಾಸ್ತಿ ರೇಟ್ ಕೊಟ್ರೆ ಅವನಿಗೆ ಕೊಟ್ಬಿಡೋದು, ಕೋಆಪರೇಟಿವ್ ಇಂಥದ್ದೆಲ್ಲ ನಡ್ಕೊಂಡು. ಒಂದು ಹೇಳ್ತೇನೆ ನಿಮಗೆ, ನಮಗೆ ನಮ್ಮ ಒಂದು ಇತ್ತೀಚಿನ ನಮ್ಮ ಲೆಕ್ಕದ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನು ಮೊದಲೇ ಹೇಳಿದೆ 8 ರಿಂದ 9 ಲಕ್ಷ ಕ್ವಿಂಟಲ್ ಅಡಿಕೆ ಬರ್ತಾ ಇದೆ ಅಂಥೇಳಿ. ಆದರೆ ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ಬರ್ತಾ ಇದ್ದಿದ್ದು ಅಥವಾ ದಲಾಲಿಯ ಮುಖಾಂತರ ನಮಗೆ ಬರ್ತಾ ಇದ್ದಂಥದ್ದು 5 ರಿಂದ 6 ಲಕ್ಷದ ಒಳಗೆ. ಕನಿಷ್ಠ 3-3.5 ಲಕ್ಷ ಕ್ವಿಂಟಲ್ಲು ಬ್ಲ್ಯಾಕಲ್ಲಿ ಹೋಗ್ತದೆ. ದಯವಿಟ್ಟು ಅದು ನಿಲ್ಲಬೇಕು. ಅದು ನಿಲ್ಲದೆ ಹೋದರೆ ಇವತ್ತು ಭಾಳ ಕಷ್ಟ ಇದೆ ಮುಂದಿನ ದಿನದಲ್ಲಿ. ಇವತ್ತು ನಮ್ಮದೊಂದು 5-6 ತಾಲೂಕಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಸಹಕಾರಿ ಕ್ಷೇತ್ರದಲ್ಲಿ ಬರ್ತಾ ಇದೆ. ಇನ್ನು ಕುಮಟಾ ಮತ್ತು ಹೊನ್ನಾವರ, ಭಟ್ಕಳ ಇದರೊಳಗೂ ಸಹಿತವಾಗಿ ಸಾಕಷ್ಟು ಬರ್ತಾ ಇದೆ. ಆದರೆ ಬಹಳ ಕಡಿಮೆ ಇದೆ, ಸಾಲದು. ಅದು ಒಂದು ಸ್ವಲ್ಪ ಮಟ್ಟಿಗೆ ಅದು ನಾವು ಬದಲಾದರೆ ನಾವು ಬದಲಾಗಬೇಕು ಹೇಳಿ. ನಮ್ಮಲ್ಲೂ ಇದೆ, ನಮ್ಮಲ್ಲೂ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಆದರೆ ಈಗ ನಮ್ಮಲ್ಲೂ ಹೆಚ್ಚಿಲ್ಲ. ಮತ್ತೆ ನಮಗೆ ಮೊದಲು ಹೇಳಿದಾಗೆ ನಮಗೆ ಬರುವಂತಹದ್ದು, ಇಂಪೋರ್ಟ್ ಆಗುವಂತಹದ್ದು ಅಧಿಕೃತವಾಗಿ ಬಂದರೆ ನಮ್ಗೆ ಯಾವ ತೊಂದರೆನೂ ಇಲ್ಲ. ನಮ್ಮ ಬೆಳೆಗೆ, ನಮ್ಮ ರೇಟಿಗೆ, ನಮ್ಮ ಇದಕ್ಕೆ ಏನೂ ತೊಂದರೆ ಇಲ್ಲ. ಅನಧಿಕೃತವಾಗಿ ಬರ್ತಾ ಇದೆ. ನಮ್ಮ ಬೆಳೆಗಾರರು, ನಮ್ಮದೇ ಆದಂಥ ವರ್ತಕರು, ಕೆಲವು ಜನ, ಅಂದರೆ ಎಲ್ಲರೂ ನಾನು ಹೇಳ್ತಾ ಇಲ್ಲ, ಅದರೊಳಗೆ ಸೇರಿಕೊಂಡು ಕೆಲವು ಈಗ ನಮ್ಮ TSSನಲ್ಲಿ ಬರ್ಮಾಡಿಕೆಯನ್ನು ಅದನ್ನು ಮಿಕ್ಸ್ ಮಾಡಿ ಮಾರಿದ್ರು ಮೊನ್ನೆ. ಅದನ್ನು ಮಾಡಬಾರ್ದು ಅಂತ ಹೇಳಿ ನಾವು ಅವ್ರ ಹತ್ರ. ಅಧಿಕೃತ ಅನಧಿಕೃತ ಅಧಿಕೃತ ವ್ಯವಹಾರಗಳು ಹೆಚ್ಚಾದಾಗ ಸಂಸ್ಥೆ ಬಲ ಆಗ್ತದೆ. ಬೆಳೆಗಾರನಿಗೆ ಅಂತಿಮ ಲಾಭ ಆಗೋದು ಬೆಳೆಗಾರನಿಗೆ ಆಗ್ತದೆ ಅನ್ನುವಂಥ ವಿಚಾರವನ್ನು ನೀವು ಹೇಳಿದ್ರಿ. TSSನ ಬೆಳವಣಿಗೆ ಹೇಳಿದ್ರಿ. ಸಹಕಾರ ಮಾತ್ರ ಅಲ್ಲ, ಬಹುಶಃ ಎಲ್ಲ ರೈತರು ಕೂಡ ಇಂಥ ಸಹಕಾರಿ ಇಂಥ ಯೋಜನೆ, ಸಂಯೋಜನೆ, ಕೆಲವು ಸಮರ್ಪಣಾ ಭಾವದಿಂದ ದುಡಿಯುವ ಮುಖಾಂತರವಾದರೆ ರೈತರಿಗೂ ನ್ಯಾಯ ಕೊಡ್ಬೋದೇನೋ ಅಂತ ಅನಿಸ್ತದೆ. ಎಲ್ಲ ರೈತರು ಕೂಡ ನ್ಯಾಯ ಪಡ್ಕೊಳ್ಬೋದು, ಅನಾಯಾಸವಾಗಿ ನ್ಯಾಯ ಪಡ್ಕೊಳ್ಬೋದು, ಮಧ್ಯವರ್ತಿಗಳನ್ನು ನಿವಾರಿಸಿ ಅಂತ ಅನಿಸ್ತದೆ. ಇನ್ನೊಂದು
ದೊಡ್ಡ ಸಮಸ್ಯೆ ಬರ್ತಾ ಇದೆ ನಮಗೆ ರೋಗದ್ದು. ರೋಗದ್ದು ಇವತ್ತು ಸಾಕಷ್ಟು ರೋಗಗಳ ಇದರ ಜೊತೆಯಲ್ಲಿ ಮಳೆ ಜಾಸ್ತಿ ಆಗಿದ್ರಿಂದ ಕೊಳೆ ರೋಗ ಇತ್ತಲಾಗಿ ಏನು ಮುಂಚಿಂದ ಬರ್ತಾ ಇತ್ತೋ ಅದನ್ನು ಹೇಗೋ ಕಂಟ್ರೋಲ್ ಮಾಡಿಕೊಂಡು ನಾವು ಮಾಡ್ತಾ ಬಂದಿದ್ವಿ. ಆದರೆ ಈ ಎಲೆ ಚುಕ್ಕೆ ರೋಗ ಹೇಳುವಂಥದ್ದು ಏನು ನಮಗೆ ಕಾಡ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಕಾಡ್ತಾ ಇದೆ. ನಮಗೆ ಅನಿಸ್ತಾ ಇದೆ ಸಾಕಷ್ಟು ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಈಗ. ಆದರೆ ಅದಕ್ಕೂ ಸಹಿತವಾಗಿ ಸರಿಯಾದ ಒಂದು ಅಧ್ಯಯನ ಆಗಬೇಕು. ಈಗಾಗಲೇ ನಾವು CPCRI ಡೈರೆಕ್ಟ್ರು ಮತ್ತು ಅಲ್ಲಿಯ ವಿಜ್ಞಾನಿಗಳನ್ನು ಕರೆಸಿ ಅದನ್ನು ಮಾತಾಡಿಸಿದ್ದೇವೆ. ಅದಕ್ಕೆ ನೀವು ಅವರ ಒಂದು ಏನು ರೆಕಮೆಂಡ್ ಮೇಲೆಗೆ ಅವರು ಏನು ಹೇಳ್ತಾರೋ ಆ ಔಷಧಿಯನ್ನು ಹೊಡಿರಿ ಅಂಥೇಳಿ ನಮ್ಮ ರೈತರಿಗೂ ನಾವು ಹೇಳ್ತಾ ಇದ್ದೇವೆ. ಅವ್ರು ಹೇಳುವಂಥದ್ದು ಸಾಕಷ್ಟು ಏನು ಕೇಳಿದ್ರೆ, ನೀವು ಬುಡದಲ್ಲಿ ನಮ್ಮ ಮರವನ್ನು ಅಷ್ಟು ದಷ್ಟಪುಷ್ಟವಾಗಿ ನೀವು ರೆಡಿ ಮಾಡ್ಕೊಳ್ಬೇಕು. ಸುಮ್ಮನೆ ಯಾರೋ ಹೇಳ್ತಾರೆ ಅಂಥೇಳಿ ನೀವು ಮೇಲಿಂದ ಬೇರೆ ಬೇರೆ ಇದನ್ನು ಸ್ಪ್ರೇಯನ್ನು ಮಾಡಬೇಡಿ. ನಾವು ಯಾವುದು ಹೇಳ್ತೇವೋ ಅದು ಸಹಿತ ಹಾಗೆ ಇದೆ, ಅವರವರ ಭೂಮಿಗೆ ಅನುಗುಣವಾಗಿ ಅದನ್ನು ಮಾಡ್ಕೊಳ್ಬೇಕು ಹೇಳುವಂಥದ್ದು ಆ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಯಂತೆ ನಾವೆಲ್ಲರೂ ಹೋಗಬೇಕು ಅಂಥೇಳಿ ನಮ್ಮದು ಸಹಿತವಾಗಿ ಅದು ಬೇಡಿಕೆ ಇದೆ. ಎಲ್ಲ ರೈತರಿಗೂ ಸಹಿತವಾಗಿ ಇದು ಇದನ್ನು ಇವತ್ತು ಯಾವ ರೋಗ ಬಂದರೂ ನಾವು ಹೆದರ್ಕೊಳ್ಳುವಂಥದ್ದಿಲ್ಲ. ಅದಕ್ಕೆ ತಕ್ಕವಾಗಿ ನಾವು ಕೆಲಸ ಮಾಡಬೇಕು, ನಿಲ್ಲಬೇಕು, ನಾವು ಮಾಡಬೇಕು. ಪರ್ಯಾಯ ಮಿಶ್ರ ಬೆಳೆ ಭಾಳ ಕಷ್ಟದಾಯಕವಾದಂಥದ್ದಿದೆ. ನಾನು ಒಬ್ಬ ರೈತ ಆಗಿ, ನಾನು ಒಬ್ಬ ಅಡಿಕೆ ಬೆಳೆಗಾಗಿ ಮಿಶ್ರ ಬೆಳೆಯನ್ನು ಬೆಳೆಯುವಂಥದ್ದು ಅಷ್ಟು, ಯಾಕೆಂದರೆ ಇವತ್ತಿನ ಈ ಪ್ರಾಣಿಯ ಕಾಟದಲ್ಲಿ ನಾವು ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ದೊಡ್ಡ ಕಷ್ಟ ಇದೆ. ಯಾಕೆಂದರೆ ನಮಗೆ ಇವತ್ತು ಮಂಗ ಅಡಿಕೆಯನ್ನು ಚಿಪ್ತಾ ಇದೆ, ಸಾಕಷ್ಟು ಬಂದು ಇದು ಮಾಡ್ತಾ ಇದೆ, ತೆಂಗು ಖಾಲಿ ಮಾಡ್ತಾ ಇದೆ. ಹಾಗಾಗಿ ಸರ್ಕಾರ ಜೊತೆಯಲ್ಲೂ ಸಹಿತವಾಗಿ ನಾವು ಮನವಿ ಮಾಡ್ತಾ ಇದ್ದೇವೆ, ಇದಕ್ಕೆ ಏನು ಮಾಡ್ಬೋದು ನೀವು ಪರಿಹಾರ. ಮೊನ್ನೆ ಇದನ್ನೇ ನಾವು ನಮ್ಮ ಪ್ರೈಮರಿ ಸೊಸೈಟಿ ಒಳಗೆ ಇದನ್ನೇ ಇಟ್ಕೊಂಡಿದ್ವಿ ನಾವು, ಈ ವಿಷಯವಾಗಿ ಪ್ರಾಣಿಗಳ ಬಗ್ಗೆ ಅವ್ರ ಜೊತೆಯಲ್ಲಿ ನಮ್ಮ ಕೃಷಿಯನ್ನು ಹೇಗೆ ಮಾಡಬೇಕು ಜೊತೆಗೆ ಮಾತಾಡಿದ್ರು ಮೊದಲು ಹೇಳುದು ಪ್ರಾಣಿಗಳ ಕಾಟ. ಹಾಗಾಗಿ ಸರ್ಕಾರ ಅದಕ್ಕೆ ಬಹಳ ಎಚ್ಚೆತ್ತುಕೊಳ್ಬೇಕು. ನಮ್ಮ ಜನಪ್ರತಿನಿಧಿಗಳು ಅದಕ್ಕೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಮಾಡಬೇಕು. ಇನ್ನು ಸಾಕಷ್ಟು ಜನಪ್ರತಿನಿಧಿಗಳು ಮಾಡಿದಾಗ ನಮ್ಮ ಕೆಲಸ ಬಹಳ ಹಗುರಾಗ್ತದೆ. ನಮ್ಮ ಕೂಗು ಅವರಿಗೆ ಮುಟ್ಟಿದ್ರೆ ಅದು ನಾವೆಲ್ಲ ನಿರಾಳವಾಗಿ ಉಳಿಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ ಹೇಳುವಂಥದ್ದು ನಮ್ಮ ಒಂದು ಬೇಡಿಕೆ. ಕೊನೆಯ ಒಂದು ಮಾತುಗಳು, ಕೊನೆಯ ಸಂದೇಶಗಳು ಏನು ಅಂತ ಹೇಳ್ತೀರಿ? ಅಡಿಕೆ ಬೆಳೆಗಾರರಿಗೆ ಸಂಬಂಧಪಟ್ಟ ಹಾಗೆ, ರೈತರಿಗೆ, ಸಹಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಕೊನೆಯ ಒಂದು ಮಾತಿನೊಟ್ಟಿಗೆ ನಮ್ಮ ಇವತ್ತಿನ ಸಂದರ್ಶನ ಮುಗಿಸೋಣ. ನಾನು ಹೇಳುವಂಥದ್ದು ಇಷ್ಟೇ, ಒಬ್ಬ ಅಡಿಕೆ ಬೆಳೆಗಾರನಾಗಿ, ಅಡಿಕೆ ಸಂಸ್ಥೆಯ ಅಧ್ಯಕ್ಷನಾಗಿ ಇವತ್ತು ಅಡಿಕೆಯನ್ನು ನಾವು ಇಷ್ಟು ಒಂದು ಪ್ರಮುಖ ಬೆಳೆಯಾಗಿ ಇಟ್ಟುಕೊಂಡಿದ್ದೇವೆ. ನಮಗೊಂದು ಲೆವೆಲಲ್ಲಿ ಈ ರೇಟು ಸಿಗ್ತಾ ಇದೆ. ನಮ್ಮ ಬೆಳೆಗಾರರು ಇರ್ಬೋದು ಅಥವಾ ರೈತರು ಇರ್ಬೋದು, ನಮ್ಮ ಗ್ರಾಹಕರು ಇರ್ಬೋದು, ಎಲ್ಲರೂ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು, ಯಾಕೆಂದರೆ ನಾವು ಕಷ್ಟದಲ್ಲಿದ್ದೇವೆ, ನಮ್ಮ ಕಷ್ಟ ಇದೆ ಹೇಳ್ತಾನೆ ಹೋದ್ರೆ ನಮ್ಮ ಕಷ್ಟನೇ ಆಗ್ತದೆ. ನಾವು ಯಾವ ಕ್ಷೇತ್ರಕ್ಕೆ ಹೋದರೂ ನನಗೆ ತಿಳಿದಾಗೆ ಕಷ್ಟಗಳು ಇದ್ದಾವೆ, ಅದರದ್ದು ಕಷ್ಟ ಇದ್ದಿದ್ದೆ. ನಾವು ಹಾಗಾಗಿ ಎಲ್ಲೂ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕೆ ಕೇಳಿದ್ರೆ ಸಹಕಾರಿ ಕ್ಷೇತ್ರ ಎಲ್ಲಿ ಇದೆಯೋ ಅಲ್ಲಿ ಬಹುತೇಕವಾಗಿ ಯಾವ ಬೆಳೆಗಾರರು ಹೆದರುವ ಅವಶ್ಯಕತೆ ಇಲ್ಲ. ಇವತ್ತು ಅಡಿಕೆ ಇರ್ಬೋದು, ಇನ್ನಿತರೆ ಬೆಳೆಗಳಿರ್ಬೋದು, ಸಹಕಾರಿ ಕ್ಷೇತ್ರ ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು, ಒಂದು ಸ್ವಲ್ಪ ಕಡಿಮೆ ಇರ್ಬೋದು. ಏನು ಮಾಡಿದಿರಿ, ಏನು ಬಿಟ್ಟಿದ್ದೀರಿ, ಏನೋ ಮಾಡಬೇಕಾಗಿತ್ತು ಹೇಳುವಂಥದ್ಕಿಂತನೂ ಅಲ್ಲಿ ಆ ಸಹಕಾರಿ ಕ್ಷೇತ್ರ ಅವರಿಗೆ ಅಭಯ ಹಸ್ತಾ ಇದೆ. ನಾವು ಅವರನ್ನು ನೋಡ್ಕೊಂಡು ಹೋಗಲಿಕ್ಕೆ ಎಷ್ಟರ ಮಟ್ಟಿಗೆ ನಮ್ಮ ಚೌಕಟ್ಟಿನಲ್ಲಿ ಏನಾಗ್ತದೆ ಅದನ್ನು ಮಾಡ್ಕೊಂಡು ಹೋಗಲಿಕ್ಕೆ ಅಂತೂ ಆಗ್ತದೆ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಅಂತ ಹೇಳಿ ತಿಳ್ಕೊಂಡು ಒಳ್ಳೆ ರೀತಿಯೊಳಗೆ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಏನು ನಮಗೆ ಈ ಸಹಕಾರಿ ಕ್ಷೇತ್ರನೂ ಬೇಕೋ ಈ ಎಲ್ಲ ಇದನ್ನು ಬೆಳವಣಿಗೆ ಮಾಡಿಕೊಡ್ತಾ ನಮ್ಮ ಈ ಸಹಕಾರಿ ಕ್ಷೇತ್ರ ಇನ್ನೂ ಜಾಸ್ತಿ ಬೆಳೆಸ್ಕೊಳ್ಳುವ. ಯಾಕೆಂದರೆ ನಮ್ಮದು ಸಹಕಾರಿ ಕ್ಷೇತ್ರವನ್ನು ಬೆಳೆಸಿದ್ರೆ ನಮಗಾಗೆ ನಾವು ಕಷ್ಟದಲ್ಲಿ ಮತ್ತೆ ನಮಗೆ ಕೊಡ್ತದೆ ಹೇಳುವಂಥದ್ದನ್ನು ಆ ಒಂದು ಇದನ್ನು ತಿಳ್ಕೊಳ್ತಾ ಇಷ್ಟೊತ್ತು ನನಗೆ ಈ ಸಹಕಾರಿ ಕ್ಷೇತ್ರದ ಬಗ್ಗೆ ಮತ್ತು ಅಡಿಕೆಯ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಜೊತೆಯಲ್ಲಿ, ವೀಕ್ಷಕರ ಜೊತೆಯಲ್ಲಿ ನನಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಂಡಂಥ ಈ ನುಡಿಸಿರಿ ಈ ಟಿವಿಯ ಚಾನಲ್ ಎಲ್ಲ ಸಿಬ್ಬಂದಿಗಳಿಗೆ, ಹಿರಿಯರ ಪತ್ರಕರ್ತರಾದಂತಹ ಜೀವ ಭಟ್ರಿಗೆ ನಮಸ್ಕಾರವನ್ನು ಮಾಡಿ, ನಮಗೆ ಉತ್ತರ ಕನ್ನಡ ಜಿಲ್ಲೆ ಮಾತ್ರವಲ್ಲ ಮಲೆನಾಡಿನ ಬಹುಭಾಗದ ಜೀವಾಳವಾದಂತಹ ಅಡಿಕೆ ಬೆಳೆಗೆ ಸಂಬಂಧಪಟ್ಟ ಹಾಗೆ
ಆ ಕ್ಷೇತ್ರದಲ್ಲಿ ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇರ್ತಕ್ಕಂತಹ, ಈಗ TSSನಂಥ ಒಂದು ಮಹಾನ್ ಸಂಸ್ಥೆಯ ಅಧ್ಯಕ್ಷರಾಗಿ ಉತ್ತರ ಕನ್ನಡ ಜಿಲ್ಲೆಯನ್ನು ಇತ್ತೀಚೆಗೆ ದೆಹಲಿಯಲ್ಲಿ ಕೂಡ ಅಡಿಕೆ ಬೆಳೆಗಾರನ ಪ್ರತಿನಿಧಿಸಿರ್ತಕ್ಕಂತಹ ಮಾನ್ಯ ವೈದ್ಯ ಅವರು ಬೆಳೆಗಾರ ಹೇಗಿರಬೇಕು, ಬೆಳೆ ಹೇಗೆ ಬೆಳಿಬೇಕು, ಹೇಗೆ ಸಹಕಾರಿಗಳಾಗಿರಬೇಕು ಅನ್ನೋದಕ್ಕೆ ಸಂದರ್ಶನ ಕೊಟ್ಟಿದ್ದಾರೆ. ಸ್ವಲ್ಪ ದೀರ್ಘವಾದರೂ ಕೂಡ ಉತ್ತರ ಕನ್ನಡ ಜೀವನದ ಪ್ರಶ್ನೆ, ಜೀವಾಳದ ಪ್ರಶ್ನೆ, ಆರ್ಥಿಕ ಬೆನ್ನೆಲುಬಿನ ಪ್ರಶ್ನೆ ಆದ್ದರಿಂದ ಇದು ತುಂಬ ಉಪಯುಕ್ತವಾಗ್ತದೆ ರೈತರಿಗೆ ಅನ್ನೋ ದೃಷ್ಟಿಯಿಂದ ನಾವು ವಿವರವಾಗಿ ವೈದ್ಯರನ್ನ ಮಾತಾಡಿಸಿದ್ದೇವೆ. ಅದಕ್ಕೆ ನಮ್ಮ ನಿರೀಕ್ಷೆಯಂತೆ ತುಂಬ ಉತ್ತಮವಾಗಿ ಮಾರ್ಗದರ್ಶನ ನೀಡಿದ್ದಾರೆ. ಆದ್ದರಿಂದ ಎಲ್ಲ ನಮ್ಮ ನುಡಿಸಿರಿಯ ವೀಕ್ಷಕರ ಪರವಾಗಿ, ಜಿಲ್ಲೆಯ ಮತ್ತು ನಾಡಿನ ಅಡಿಕೆಯ ಬೆಳೆಗಾರರ ಪರವಾಗಿ ಗೋಪಾಲಕೃಷ್ಣ ವೈದ್ಯ ಅವರಿಗೆ ನಮಸ್ಕಾರ ಅರ್ಪಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ.